ಅವರ ಮತ್ತೆ ಸೂರ್ಯನಿಂದ ಹೊಸ ಪರಂಪರೆಗಳು ಬಂತು. ಆದರೆ ಸಾಮೂಹಿಕವನ್ನು ಆ ಒಬ್ಬೊಬ್ಬರು ಕೂಡ ಮತ್ತೆ ಶಿಷ್ಯ ಪ್ರಶಿಷ್ಯರಿಂದ ಶಾಖೆಗಳಿಗೆ ಉಪಶಾಖೆಗಳಾಗಿ ಬೆಳೆದು ಅವು ಒಟ್ಟು 24 ಋಗ್ವೇದದ ಉಪಶಾಖೆಗಳು, 86 ಕೃಷ್ಣ ಯಜುರ್ವೇದದ ಉಪಶಾಖೆಗಳು, 15 ಶುಕ್ಲ ಯಜುರ್ವೇದದ ಉಪಶಾಖೆಗಳು, ಒಟ್ಟಿಗೆ 86, 15, 101, 24 ಋಗ್ವೇದದ್ದು, ಯಜುರ್ವೇದದ್ದು 101, ಶುಕ್ಲ ಕೃಷ್ಣ ಸೇರಿ ಸಾಮವೇದದ ಉಪಶಾಖೆಗಳು, ಗಾನ ಪದ್ಧತಿಗಳು 1000 ಮತ್ತು ಅಥರ್ವ ವೇದದಲ್ಲಿ 12. ಹೀಗೆ 24, 101, 1000 ಮತ್ತು 12 ಒಟ್ಟಿಗೆ 1137 ಸಂಹಿತೆಗಳು, ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಬ್ರಾಹ್ಮಣಗಳು, ಆರಣ್ಯಗಳು, ಉಪನಿಷತ್ತುಗಳು ಇದೆಲ್ಲವನ್ನ ವಿತರಿಸಿ ಆದ ಮೇಲೆ ತೃಪ್ತಿಯಾಗಲಿಲ್ಲ ಅಂತ ವೇದವ್ಯಾಸರಿಗೆ ಆಗ ಮಹಾಭಾರತವನ್ನು ರಚನೆ ಮಾಡಿದರು. ಯಾಕೆ ವೇದ ವಿಭಾಗ ಮಾಡಿದ ಮೇಲೆ ಮಹಾಭಾರತ ರಚನೆ ಮಾಡಿದರು? ವೇದದಲ್ಲಿ ಹೇಳದೇ ಇದ್ದದ್ದು ಮಹಾಭಾರತದಲ್ಲಿ ನಾನು ಹೇಳಿದೆ ಏನು ಅಂದರೆ ಹೌದು, ಅದೂ ಹೌದು. ಅದು ಒಂದೇ ಕಾರಣ ಅಲ್ಲ. ಮಹಾಭಾರತ ರಚನೆ ಮಾಡುವುದಕ್ಕೆ ಒಂದು ಕಾರಣ ಹೇಳ್ತಾರೆ ವೇದವ್ಯಾಸರು. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ಈ ಮಾತು ನಾವು ಸ್ವಲ್ಪ ಆಳವಾಗಿ ಈ ಶ್ಲೋಕವನ್ನ ನೋಡಬಹುದು. ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಮೇಲು ನೋಟಕ್ಕೆ ಸ್ವಲ್ಪ ಗೊಂದಲ ಬರುವಂತಹ ಒಂದು ಮಾತಿದೆ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ಅಂತ ಕೆಲವು ಕಡೆ ಪಾಠ, ಕೆಲವು ಕಡೆ ದ್ವಿಜ ಬಂಧೂನಾಂ ಅಂತ ಪಾಠ ಇದೆ. ಏನು ಪಾಠ ಇದ್ರೂ ಅರ್ಥ ಒಂದೇ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಇದನ್ನ ಹೇಳ್ತಕ್ಕ ಅರ್ಥ. ವೇದವನ್ನು ವಿಭಾಗ ಮಾಡಿದರು, ಆದರೆ ಇದು ಸಾಲದು, ಇಷ್ಟನ್ನೇ ನಾನು ವೇದಗಳನ್ನು ವಿಭಾಗ ಮಾಡಿ ಸಮಾಜಕ್ಕೆ ಕೊಟ್ಟರೆ ಸಾಲದು ಅಂತ ಅನಿಸಿದ್ದಂತೆ ವೇದವ್ಯಾಸರಿಗೆ. ಕಾರಣ ಏನು ಅಂದ್ರೆ ಸ್ತ್ರೀಯರಿಗೆ ಇದು ಮುಟ್ಟುವುದಿಲ್ಲ, ಅಧ್ಯಾತ್ಮದ ಸಾಧನೆ ಸ್ತ್ರೀಯರು ಮಾಡಬೇಕು, ಅವರಿಗೆ ಇದು ಮುಟ್ಟುವುದಿಲ್ಲ ಅಂತ. ಅದು ಯಾಕೆ ಏನು ಅನ್ನೋದನ್ನು ಮತ್ತೆ ನೋಡೋಣ. ಅಲ್ಲಿ ಇರತಕ್ಕ ವಿಷಯ ನೋಡಿರ್ಬೇಕು. ಸ್ತ್ರೀಯರಿಗೆ ಇದು ಮುಟ್ಟುವುದಿಲ್ಲ. ಅಷ್ಟೇ ಅಲ್ಲ, ಚಾತುರ್ವರ್ಣ್ಯದ ಪದ್ಧತಿ ಇದ್ದಂಥ ದೇಶ ಇದು. ಚಾತುರ್ವರ್ಣ್ಯದಲ್ಲಿ 4 ವರ್ಣದಲ್ಲಿ 3 ವರ್ಣದವರಿಗೆ ವೇದ ಮುಟ್ಟುತ್ತೆ, 4ನೇ ವರ್ಣದವರಿಗೆ ವೇದ ಮುಟ್ಟುವುದಿಲ್ಲ. ಅಷ್ಟೇ ಅಲ್ಲ, ಮೊದಲನೇ ವರ್ಣದಲ್ಲಿ ಇದ್ದು ಕೂಡ ಆ ವರ್ಣದ ಅನುಷ್ಠಾನಗಳಿಗೆ ತಮ್ಮನ್ನು ಒಗ್ಗಿಸಿಕೊಳ್ಳದೆ ಇದ್ದಂಥ ಬ್ರಹ್ಮ ಬಂಧುಗಳು ಅಂದ್ರೆ ಬ್ರಾಹ್ಮಣರಾಗಿ ಹುಟ್ಟಿ ಬ್ರಾಹ್ಮಣ ಧರ್ಮವನ್ನು ಆಚರಿಸಿದವರು. ಆ ಬ್ರಹ್ಮ ಬಂಧುಗಳಿಗೆ ಈ ವೇದ ಮುಟ್ಟುವುದಿಲ್ಲ. ಅದಕ್ಕೋಸ್ಕರ ಅವರಿಗೂ ಮುಟ್ಟುವಂತೆ ಒಂದು ಅಧ್ಯಾತ್ಮದ ಸಾಹಿತ್ಯವನ್ನು ಕೊಡಬೇಕು ಅಂತ ಬಯಸಿದರು. ವೇದ ಯಾರಿಗೆಲ್ಲ ಮುಟ್ಟುವುದಿಲ್ಲ ಅನ್ನೋ 3 ಮಾತುಗಳನ್ನು ಹೇಳಿದ್ದಾರೆ. ಸ್ತ್ರೀಯರಿಗೆ ವೇದ ಮುಟ್ಟುವುದಿಲ್ಲ, ಶೂದ್ರರಿಗೆ ವೇದ ಮುಟ್ಟುವುದಿಲ್ಲ, ಮತ್ತು ಬ್ರಹ್ಮ ಬಂಧುಗಳು ಅಂದ್ರೆ ಬ್ರಾಹ್ಮಣ್ಯದ ಲಕ್ಷಣ ಇಲ್ಲದ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು, ಸ್ವತಃ ಬ್ರಾಹ್ಮಣಿ ಕ್ವಾಲಿಟಿ ಇಲ್ಲದ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರಾದ್ರಿಂದ ತಾವು ಬ್ರಾಹ್ಮಣರು ಅಂತ ಹೇಳಿಕೊಳ್ಳುವವರು, ಅವರನ್ನ ಬ್ರಹ್ಮ ಬಂಧುಗಳು ಅಂತ ಶಾಸ್ತ್ರ ಕರೀತಾರೆ. ಅಂದ್ರೆ ಅವರು ಏನಂದ್ರೆ, ನೀವು ಯಾಕರಿ ಬ್ರಾಹ್ಮಣರು ಅಂದ್ರೆ, ನೋಡಿ ನಮ್ಮ ಅಜ್ಜ ಒಳ್ಳೆ ವೈದಿಕ ಬ್ರಾಹ್ಮಣ ಆಗಿದ್ರು ಅಂತ ತಮ್ಮ ರಿಲೇಟಿವ್ಸ್ ಬ್ರಾಹ್ಮಣರಾಗಿರುವುದನ್ನ ಕೋಟ್ ಮಾಡಿ ತಮ್ಮ ಬ್ರಾಹ್ಮಣ್ಯವನ್ನು ಪ್ರೂವ್ ಮಾಡುವರು. ಬ್ರಾಹ್ಮಣರು ನಮಗೆ ಬಂಧುಗಳು ಅಂತ. ಇವರು ಬ್ರಾಹ್ಮಣರು ಹೌದು, ನಮ್ಮ ಬಂಧುಗಳೆಲ್ಲ ಬ್ರಾಹ್ಮಣರಿ, ಅದು ನಾವಲ್ಲ ಅಂದ್ರೆ ಹಾಗೆ ಅಂದ್ರೆ ಬರೇ ಬ್ರಾಹ್ಮಣ್ಯದ ಸಂಬಂಧ, ಕ್ವಾಲಿಟಿ ಅಲ್ಲ. ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ್ದೇನೆ ಆದ್ರಿಂದ ನಾನು ಬ್ರಾಹ್ಮಣ ಅಂತ ಡಿಮಾಂಡ್ ಮಾಡತಕ್ಕಂಥ ಒಂದು ಸ್ವಭಾವದವರು. ಸಾಮಾನ್ಯ ಇವತ್ತಿನ 20ನೇ ಶತಮಾನದ ಎಲ್ಲ ಬ್ರಾಹ್ಮಣರು ಅವರು ವೇದಾಧಿಕಾರಿ ಇಲ್ಲ ಅಂತ ಹೇಳ್ತಾರೆ. ಅವರು ವೇದ ಓದಬಾರದು. ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ, ಬ್ರಾಹ್ಮಣ್ಯದ ಧರ್ಮ ಇಲ್ಲದೆ ನಾವು ಬ್ರಾಹ್ಮಣರಾಗಿ ಹುಟ್ಟಿದವರು ಅಂತ ಡಿಮಾಂಡ್ ಮಾಡುವವರಿಗೆ ವೇದಾಧಿಕಾರಿ ಇಲ್ಲ ಅಂತ ಬರೆದಿದ್ದಾರೆ ಭಾಗವತ. ಅಲ್ಲದೆ ಕೆಲವರಿಗೆ ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ, ಸ್ತ್ರೀಯರಿಗೆ ಮಾತ್ರ ಅಲ್ಲ, ಶೂದ್ರರಿಗೆ ಮಾತ್ರ ಅಲ್ಲ, ಬ್ರಾಹ್ಮಣ ಧರ್ಮ ಇಲ್ಲದೆ ಇರತಕ್ಕಂಥ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವ ಆದ್ರಿಂದ ನಾನು ಬ್ರಾಹ್ಮಣ ಅಂತ ಹೇಳುವವರಿಗೂ ವೇದಾಧಿಕಾರ ಇಲ್ಲ ಅಂತ ಭಾಗವತ ಹೇಳ್ತದೆ. ಅಂದ್ರೆ ಕ್ವಾಲಿಟಿ, ಒಳಗಿರ್ತಕ್ಕಂಥ ಕ್ವಾಲಿಟಿಯನ್ನು ಹೇಳೋದು ಹೊರತು ಹೊರಗಿರ್ತಕ್ಕಂಥ ಯಾವುದೇ ಒಂದು ಕ್ವಾಲಿಫಿಕೇಶನ್ ಅನ್ನ ಅಲ್ಲ. ಆದರೆ ಈಗ ಇದೆಲ್ಲ ಹಾಕೊಳ್ಳಿ, ಬ್ರಹ್ಮ ಬಂಧುಗಳಿಗೆ ಅಧಿಕಾರ ಇಲ್ಲ,
ಆದ್ರೆ ಇವತ್ತು ಯಾರಾದ್ರೂ ಅನೇಕ ಮಂದಿ ಇದನ್ನ ಬಗ್ಗೆ ಬಹಳ ಸ್ಟ್ರಿಕ್ಟ್ ಆಗಿ, ಹೆಣ್ಮಕ್ಳು ಓಂಕಾರ ಹೇಳಿದ್ರೆ ಗದ್ದಲ ಮಾಡೋರಿದ್ದಾರೆ, ಹೆಣ್ಮಕ್ಳು ವಿಷ್ಣು ಸಹಸ್ರನಾಮ ಹೇಳಿದ್ರೆ ಗಲಾಟೆ ಮಾಡೋರಿದ್ದಾರೆ ಮನೆಯಲ್ಲಿ. ಆದರೆ ಗಂಡಸರ ಈ ಕ್ವಾಲಿಟಿಯ ಬಗ್ಗೆ ಯಾರಾದ್ರೂ ಯೋಚಿಸಿದ್ದುಂಟು? ತಾವು ಹೇಳಲಿಕ್ಕೆ ಅಧಿಕಾರಿಗಳು ಹೌದು ಅಂತ ಯಾವ ಗಂಡಸರಾದ್ರೂ ಯೋಚಿಸಿದ್ದುಂಟು? ಹೆಂಗಸರ ಬಾಯಲ್ಲಿ ತಪ್ಪಿ ಎಲ್ಲೋ ಓಂಕಾರ ಬಂದ್ಬಿಟ್ರೆ ವೇದ ಮಾತ ಅದು ಬೀಜಾಕ್ಷರ, ನೀವು ಹೇಳಿದ್ರೆ ಮೈಲಿಗೆ ಆಗ್ಬಿಡುತ್ತೆ ಅಂತ. ಅಲ್ಲ, ಓಂಕಾರ ಹೇಳಿದವರು ಮಡಿಯಾಗಬೇಕು ಹೊರತು ಓಂಕಾರ ಹೇಳಿದ್ರಿಂದ ಓಂಕಾರ ಯಾರು ಹೇಳಿದ್ರು ಮೈಲಿಗೆ ಆಗೋದಿಲ್ಲ, ಅದು ಬೇರೆ ವಿಷಯ. ಅದು ಹೀಗೆ ಹೇಳುವವರು ಗಂಡಸರಲ್ಲಿ ಕೂಡ ಒಂದು ಅರ್ಹತೆ ಇಲ್ಲದಿದ್ದವರು ವೇದ ಹೇಳಬಾರದು ಅಂತ ಹೇಳಿದ್ದಾರೆ. ಅದನ್ನು ಯಾರು ಯೋಚಿಸುವುದಿಲ್ಲ. ಗಂಡಸರಲ್ಲಿ ಕ್ವಾಲಿಫಿಕೇಶನ್ ಪ್ರಶ್ನೆ ಮಾಡಬಾರ್ದು. ಬ್ರಹ್ಮ ಬಂಧುಗಳಿಗೆ ವೇದಾಧಿಕಾರ ಇಲ್ಲ, ಸ್ತ್ರೀ ಸೂತ್ರರಿಗೆ ವೇದಾಧಿಕಾರ. ಆದ್ರೆ ಇದು ಏನಿದು, ಸ್ತ್ರೀಯರಿಗೆ ವೇದ ಓದಬಾರದು ಅಂತ ಯಾಕೆ ಹೇಳಿದ್ರು ಪ್ರಾಚೀನರು? ಸ್ತ್ರೀಯರು ಯಾಕೆ ವೇದ ಓದಬಾರದು? ಮತ್ತೆ ಅವನ್ನ ಸ್ತ್ರೀಯರನ್ನ ಶೂದ್ರನ್ನು ಒಂದು ಸಾಲ ಹೇಳಿಬಿಟ್ರಲ್ಲ, ಶೂದ್ರರು ಯಾಕೆ ವೇದ ಓದಬಾರದು? ಬ್ರಹ್ಮಬಂಧುಗಳು ಯಾಕೆ ವೇದಬಾರದು? ಅವ್ರಿಗೆ ಓದಬಾರದು ಯಾಕೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಎಲ್ಲರಿಗೂ ಇರಬೇಕಲ್ವಾ, ಭಗವಂತ ಕೊಟ್ಟಿರ್ತಕ್ಕಂಥ ಅಧ್ಯಾತ್ಮದ ಸಂದೇಶ ಎಲ್ಲರಿಗೂ ಮುಟ್ಟಬೇಕಲ್ವಾ. ಅದು ಕೆಲವರಿಗೆ ಇಲ್ಲ ಅಂತ ಯಾಕೆ ಮಾಡಿದ್ರು? ಇದು ಡಿಸ್ಕ್ರಿಮಿನೇಷನ್ ಅಲ್ವಾ? ಇದು ಪ್ರಾಯ ಬ್ರಾಹ್ಮಣ ಬುದ್ಧಿ ಇರಬೇಕು. ಬ್ರಾಹ್ಮಣರೇ ಬರ್ಕೊಂಡರು, ಬ್ರಾಹ್ಮಣರಿಗೆ ಮಾತ್ರ ಅಧಿಕಾರ, ಉಳಿದವರಿಗೆ ಅಧಿಕಾರ ಇಲ್ಲ ಅಂತ ಬ್ರಾಹ್ಮಣರೇ ಬರ್ಕೊಂಡ್ರು. ಅವರಿಗೆ ಬ್ರಾಹ್ಮಣ ಬುದ್ಧಿ ಆಗಿದ್ದರೆ ಪ್ರಾಯ ಅವರು ತಮ್ಮ ಹೆಣ್ಣೆಂದಿರು ಓದ್ಬೋದು ಅಂತ ಮಾಡ್ಬೋದು, ಅದೂ ಮಾಡಿಲ್ಲ ಅವರು. ಸ್ತ್ರೀಯರು ಕೂಡ ಓದ್ಲಿಕ್ಕಿಲ್ಲ. ಆದ್ರೆ ಪ್ರಾಯ ನನ್ನ ಹೆಂಡತಿ ಓದಿದ್ರೆ ಅವ್ರು ನನಗಿಂತ ಗಟ್ಟಿಗಳಾಗಿಬಿಟ್ರೆ ಮತ್ತೆ ನನ್ನ ಕಂಟ್ರೋಲ್ ಸಿಗೋದಿಲ್ಲ ಅಂತ ಹೇಳಿದ್ರೆ ಹಂಗೂ ಇರುತ್ತೆ ಗಂಡಸರಿಗೆ. ತನಗಿಂತ ನನ್ನ ಹೆಂಡತಿ ಕಮ್ಮಿ ತಿಳಿದವಳು ಇರಬೇಕು ಅಂತ, ಕಮ್ಮಿ ತಿಳಿದವಳು ಇರಬೇಕು, ಹೆಚ್ಚು ದಡ್ಡಳು ಇರಬೇಕು ಅಂತ. ತಾನು ದಡ್ಡನಿರ್ತೇನೆ ಅಂತ ಗೊತ್ತಿರುತ್ತೆ, ನನಗಿಂತ ದಡ್ಡಳು ಇರ್ಬೇಕು, ನನಗೆ ಜಾಣೆ ಆಗ್ಬಿಟ್ರೆ ಅವಳ ಹತ್ರ ನಾನು ಸಿಕ್ಕಾಕ್ಬಿಡ್ತೇನೆ ಅಂತ ಗಂಡಸರಿಗೊಂದು ಭಯ ಇರುತ್ತೆ. ಫಿಯರ್ ಕಾಂಪ್ಲೆಕ್ಸ್. ಹೆಣ್ಮಕ್ಳ ಬಗ್ಗೆ ಭಯ ಇದೆ ಅವರಿಗೆ. ಆದ್ರಿಂದ ಹೆಣ್ಮಕ್ಳು ಓದಬಾರದು, ಓದಿದ್ರೆ ನಮ್ಗಿಂತ ಗಟ್ಟಿಗಳಾಗ್ಬಿಟ್ರೆ ಅವರು. ಸಂಸ್ಕೃತ ಓದಬಾರದು, ಯಾಕಂದ್ರೆ ಈ ಸಂಸ್ಕೃತ ಪಂಡಿತರು ಇವರಿಗೆ ವಿಭಕ್ತಿ ಜ್ಞಾನ ಇಲ್ಲ, ಶಬ್ದದಲ್ಲಿ ಲಿಂಗ ಜ್ಞಾನ ಇಲ್ಲ. ಅದೆಲ್ಲ ಹೆಂಡತಿಗೆ ಗೊತ್ತಾಗುತ್ತಲ್ಲ ಅಂತ ಭಯ ಈ ಸಂಸ್ಕೃತ ಪಂಡಿತರಿಗೆ. ಯಾಕಂದ್ರೆ ಲಿಂಗ ಜ್ಞಾನ ವಿಜ್ಞಾನ ಇದ್ದವರೆಲ್ಲ ಶಾಲೋತ್ಗಳು ಪಂಡಿತರಾಗಿಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಅವರಿಗೆಲ್ಲ ಗೊತ್ತಾಗ್ಬಿಡುತ್ತೆ, ನಮ್ಮ ಹೆಣ್ಣಂದ್ರಿಗೆ ನಾವು ದೊಡ್ಡತನ ಗೊತ್ತಾಗ್ಬಿಡುತ್ತೆ, ಊರಿಗೆ ಗೊತ್ತಿಲ್ಲ. ಅದು ನಮ್ಮ ಹೆಣ್ಣಂದ್ರಿಗೆ ಗೊತ್ತಾಗ್ಬಿಡುತ್ತೆ ಅಂದ್ರೆ ಹೆಂಗಸರು ಸಂಸ್ಕೃತ ಓದಬಾರದು ಅಂತ ಗದ್ದಲ ಮಾಡಿದ್ರೇನು? ಏನು ವಿಷಯ ಇದು ಅಂದ್ರೆ ಇದಲ್ಲ ವಿಷಯ. ಯಾರು ಈಗ ಯಾವುದೇ ಒಂದನ್ನ ಅಧ್ಯಯನ ಮಾಡುವುದಕ್ಕೆ ಅದು ಅವರ ಲಿಂಗ ಅಥವಾ ಅವರ ಜಾತಿ ಎನ್ನುವುದು ಮಾನದಂಡ ಅಲ್ಲ. ಜ್ಞಾನಕ್ಕೆ ಮಾನದಂಡ ಯಾವುದು? ಅರ್ಹತೆ. ಯಾವುದೋ ಒಂದು, ಈಗ ಒಂದು ಕಾಲೇಜಿನಲ್ಲಿ ನೀವು ಸೀಟ್ ಸಿಗಬೇಕಾಗಿದ್ರೆ ಅವನಿಗೆ ಆ ಸಬ್ಜೆಕ್ಟ್ ನಲ್ಲಿ ಇರತಕ್ಕಂಥ ನಾಲೆಜ್ ಏನು, ಬ್ಯಾಕ್ಗ್ರೌಂಡ್ ಏನು, ಅದನ್ನು ಟೆಸ್ಟ್ ಮಾಡಿ ಸೀಟ್ ಕೊಡ್ತಾನೆ. ಅಲ್ಲ, ಕಡೆಗೆ ಟೆಸ್ಟ್ ನಾಟಕ ಆದ್ರೂ ಮಾಡ್ತಾರೆ, ಯಾರಿಗೋ ಕೊಡಬೇಕು ತೀರ್ಮಾನ ಆಗ್ಬಿಟ್ಟಿದೆ, ಅವ್ರು ಮೊದಲೇ ಅವ್ರನ್ನೇ ಸೆಲೆಕ್ಟ್ ಮಾಡಿ ಅಂತ ಟೆಸ್ಟ್ ಮಾಡೋದು ಹೇಳಿ ಅದು ಒಟ್ಟಿಗೆ ನಾಟಕ ಆದ್ರೂ ಮಾಡೋದು ನಡೆದಿದೆ ಈಗ. ಯಾಕೆಂದ್ರೆ ಅರ್ಹತೆ ಇದ್ದವರಿಗೆ ಕೊಡಬೇಕು. ಕಾರಣ, ಒಂದು ವಿದ್ಯೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಇಲ್ಲದವರಿಗೆ ಕೊಟ್ರೆ ಅದು ವೇಸ್ಟ್ ಆಗತ್ತೆ, ಒಂದೊಂದು ದುರುಪಯೋಗ ಆಗುತ್ತೆ, ಒಂದೊಂದು ನಿರುಪಯೋಗ ಆಗುತ್ತೆ. ಯಾವುದೇ ಒಂದು ವಿದ್ಯೆಗೆ ಅದರ ಹಿಂದೆ ಅದರ ಬೇಕಾದ ಅರ್ಹತೆಯನ್ನು ಟೆಸ್ಟ್ ಮಾಡದೆ ಕೊಡುವ ಕ್ರಮ ಇಲ್ಲ. ಒಂದು ಎಲಿಮೆಂಟರಿ ಕ್ಲಾಸ್ಗೆ ಸೇರಿಸಬೇಕಾದ್ರೆ ಟೆಸ್ಟ್ ಉಂಟು, ಹೈಯರ್ ಎಲಿಮೆಂಟರಿಗೆ ಸೇರಿಸಬೇಕಾದ್ರೆ ಟೆಸ್ಟ್ ಉಂಟು, ಹೈಸ್ಕೂಲಿಗೆ ಹಣೆ ಬರಹ ಏನೂ ಗೊತ್ತಿರೋದಿಲ್ಲ, ಟೆಸ್ಟ್ ಮಾಡುವವರಿಗೂ ಗೊತ್ತಿರೋದಿಲ್ಲ, ಮಾಡಿಸಿಕೊಳ್ಳುವವರಿಗೂ ಗೊತ್ತಿರೋದು, ಅದೊಂದು ಟೆಸ್ಟ್. ಇದೆಲ್ಲಕ್ಕೂ ಟೆಸ್ಟ್ ಉಂಟು. ಹಾಗಾದ್ರೆ ವೇದ ಯಾರಿಗೆ ಕೊಡಬೇಕು ಅನ್ನೋದಕ್ಕೊಂದು ಟೆಸ್ಟ್ ಇರಬಾರ್ದು. ಎಲ್ಲರೂ ಅಧಿಕಾರಿ ಯಾರಂತ ಅದನ್ನ ಗ್ರಹಣ ಮಾಡುವ ಕೆಪಾಸಿಟಿ ಯಾರಿಗಿದೆ ಅಂಥವ್ರಿಗೆ ಕೊಡ್ರಿ ಅಂತ ಇಷ್ಟೇ. ಅದು ಜಾತಿ ಇದು. ಹಾಗಾದ್ರೆ ಹೆಣ್ಮಕ್ಳಿಗೆ ಕೆಪಾಸಿಟಿ ಇಲ್ಲ ಅಂತ ಅರ್ಥವೋ? ಹೆಣ್ಮಕ್ಳಿಗೆ ವೇದ ಗ್ರಹಣ ಮಾಡೋ ಕೆಪಾಸಿಟಿ ಇಲ್ಲ, ಗಂಡಸರಿ ಮಾತಿರೋದು ನಿಮ್ಗೆ ಯಾರು ಹೇಳಿದ್ದು? ಹಾಗಿಲ್ಲ. ಅದಕ್ಕೆ ಹೇಳಿದೆ, ಈ ವಿಷಯ ಮೇಲು ನೋಟಕ್ಕೆ ಸ್ವಲ್ಪ ಗೊಂದಲವಾಗಿದೆ. ಇದನ್ನ ಸರಿಯಾಗಿ ತಿಳ್ಕೊಳ್ಳದೆ ಇದ್ರೆ ತುಂಬಾ ಆಕ್ಷೇಪಗಳು ಬರತಕ್ಕಂಥ ಸಾಧ್ಯತೆ ಇದೆ. ಅವ್ರು ಏನ್ ಹೇಳುದು ಅಂತಂದ್ರೆ, ವೇದಾಧ್ಯಯನ ಹೆಣ್ಮಕ್ಕಳಿಗೆ ಬೇಡ ಅಂತ ತೀರ್ಮಾನ ಮಾಡಿದ್ರು ಹಿಂದಿನವರು. ಅದು ಯಾವಾಗ ತೀರ್ಮಾನ ಮಾಡಿದ್ರೆ, ಹೆಣ್ಮಕ್ಳಿಗೆ ಬೇಡ ಅಂತ ತೀರ್ಮಾನ ಮಾಡಿದ್ರೆ ಹೆಣ್ಮಕ್ಳಿಗೆ ಇರಬೇಕಲ್ವ? ಇಲ್ಲದೇ ಇದ್ರೆ ಬೇಕೋ ಬೇಡ ಒಂದು ಪ್ರಶ್ನೆ ಯಾವಾಗ? ಹೆಣ್ಮಕ್ಕಳು ವೇದಾಧ್ಯಯನ ಗಮನಿಸಿ, ಹೆಣ್ಮಕ್ಕಳು ವೇದಾಧ್ಯಯನ ಮಾಡುತ್ತಿದ್ರು. ಬ್ರಹ್ಮವಾದಿನಿಯರು ಒಂದು ವರ್ಗವೇ ಇತ್ತು, ಹೆಣ್ಮಕ್ಕಳು ವೇದಾಧ್ಯಯನ ಮಾಡ್ತಿದ್ರು. ಆಮೇಲೆ ಸಮಾಜದಲ್ಲಿ ಚರ್ಚೆ ಬಂತು. ಏನು ಅಂದ್ರೆ, ಹೆಣ್ಮಕ್ಳು ವೇದಾಧ್ಯಯನ ಮಾಡುವುದಕ್ಕೋಸ್ಕರ ಮದುವೆ ಮಾಡಿಕೊಳ್ಳದೆ ಇಡೀ ಜೀವಮಾನ ವೇದಾಧ್ಯಯನ ಮಾಡುವಂತಹ ಒಂದು ವರ್ಗ ಇತ್ತು ಅಂತ. ಅದರಲ್ಲಿ ಬ್ರಹ್ಮವಾದಿನಿಯರು ಮತ್ತು ಸದ್ಯೋವಧುಗಳು ಅಂತ ಅವರಿಗೆ ಹೆಸರು. ಸದ್ಯೋವಧುಗಳು ಅಂದ್ರೆ ಅವರಿಗೆ ಜನರಲ್ ಎಜುಕೇಶನ್ ಆದ ತಕ್ಷಣ
ಮದುವೆ ಆಗುವವರು ಸದ್ಯೋವಧುಗಳು. ಇಡೀ ಜೀವಮಾನವನ್ನು ಬ್ರಹ್ಮಚರ್ಯದಲ್ಲಿದ್ದು ವೇದಾಧ್ಯಯನ ಮಾಡುವವರು ಬ್ರಹ್ಮವಾದಿನಿಯರು ಅಂತ. ಹೀಗೆ ಎರಡು ಥರದ ಮದುವೆ ಆಗುವವರು ಮತ್ತು ಮದುವೆಯಾಗದೆ ಗುರುಕುಲದಲ್ಲಿ ನಿಂತು ನಿರಂತರ ವೇದಾಧ್ಯಯನ ಮಾಡುವವರು ಅಂತ ಎರಡು ವರ್ಗದ ಹೆಣ್ಮಕ್ಕಳಿದ್ದರು. ಈ ತರ ಒಂದು ಸಂಪ್ರದಾಯ ಇತ್ತು ಬಹಳ ಹಿಂದೆ ಈ ದೇಶದಲ್ಲಿ. ಆಮೇಲೆ ಅವರು ಯೋಚನೆ ಮಾಡಿದ್ರು, ಈ ಬ್ರಹ್ಮವಾದಿನಿಯರು ಅತಂತ್ರರಾಗಿ ಬಿಡ್ತಾರೆ. ಅವರು ಕೊನೆಗೆ ತಮ್ಮ ಜೀವನಕ್ಕೆ ಆಲಂಬನ ಇಲ್ಲದೆ ತೊಂದರೆ ಆಗಲಿಕ್ಕೆ ಪ್ರಾರಂಭ ಆಯಿತು ಕಾಲಕ್ರಮೇಣ. ಇದು ಸೋಷಿಯಲ್ ಪ್ರಾಬ್ಲಮ್. ಜೀವನದಲ್ಲಿ ಹೆಣ್ಮಕ್ಳು ಒಂದು ವಿವಾಹ ಆದರೆ ಅವರಿಗೊಂದು ಸಂಸಾರ ಪ್ರೊಟೆಕ್ಷನ್ ಇಲ್ಲದೆ ಇದ್ರೆ ಹೆಣ್ಮಕ್ಳು ಯಾರು ಅವ್ರಿಗೆ ರಕ್ಷಕರು ಇಲ್ಲ ಅಂತಂದಾಗ ಸಮಾಜ ಎಲ್ಲ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ ನೋಡುತ್ತೆ. ವೇದವ್ಯಾಸರು ಮಹಾಭಾರತದ ಒಂದು ಮಾತು ಹೇಳಿದ್ದಾರೆ, ಸ್ತ್ರೀಯರಿಗೆ ಏನು ಸಮಸ್ಯೆ ಅಂತಂದ್ರೆ, ಒಂದು ಮಾಂಸದ ತುಂಡನ್ನು ರಸ್ತೆಯಲ್ಲಿ ಬಿದ್ದರೆ ಹದ್ದುಗಳು ಅಥವಾ ನಾಯಿಗಳು ಹೇಗೆ ಕಿತ್ತಾಡ್ತಾವೆ ಹಾಗೆ ಒಂದು ಚಂದದ ಹೆಣ್ಣಿಗಾಗಿ ಗಂಡಸರು ಕಿತ್ತಾಡ್ತಾರೆ. ಅದನ್ನ ಒಂದು ಪ್ರೊಟೆಕ್ಷನ್ ಬೇಕು ಅಂತ ಸಮಾಜ. ಈ ಪ್ರೊಟೆಕ್ಷನ್ ಬೇಕು. ಅದನ್ನು ಬ್ರಹ್ಮವಾದಿನಿಯರಾಗಿ ಅವರು ಏಕಾಕಿನಿಯರಾಗಿ ಸಮಾಜದಲ್ಲಿ ಸುರಕ್ಷಿತವಾಗಿ ಬದುಕುವುದು ಕಷ್ಟ. ಅದು ಸಹ ಹೆಣ್ಮಕ್ಳು ಮದುವೆ ಆಗುವುದೇ ಒಳ್ಳೆಯದು ಅಂತ ತೀರ್ಮಾನ ಮಾಡಿ, ಬ್ರಹ್ಮವಾದಿನಿಯರಾಗಬೇಡಿ ಮದುವೆ ಆಗಲಿ ಅಂತ ತೀರ್ಮಾನ ಮಾಡಿ. ಮದುವೆ ಆದ ಮೇಲೆ ಮದುವೆಯಾಗಿ ವೇದ ಓದಬಹುದಲ್ವಾ? ಅದು ಎರಡು ದೋಣಿಯಲ್ಲಿ ಕಾಲಿಟ್ಟಾಗ ಆಗತ್ತೆ. ಯಾಕೆಂದ್ರೆ ವೇದ ಓದುವುದಂದ್ರೆ ಅದನ್ನು ಇಡೀ ಫುಲ್ ಟೈಮ್ ಜಾಬ್ ಅಲ್ಲ, ಪಾರ್ಟ್ ಟೈಮ್ ಜಾಬ್ ಅಲ್ಲ. ಮದುವೆ ಆದ್ಮೇಲೆ ಮನೆ ತಾಯ್ತನದ ಜವಾಬ್ದಾರಿ ಇದೆ. ಹೆಣ್ಣಿಗೆ ತಾಯ್ತನದ ಜವಾಬ್ದಾರಿ ಇರುವುದರಿಂದ ಆ ತಾಯ್ತನದ ಜವಾಬ್ದಾರಿ ಕೂಡ ಅಂದ್ರೆ ಮುಂದೆ ವೇದಾಧ್ಯಯನ ಮಾಡಬಲ್ಲ ಒಂದು ಮಗುವನ್ನು ಸಮಾಜಕ್ಕೆ ಕೊಡುವುದು ವೇದಾಧ್ಯಯನ ಮಾಡೋದಕ್ಕಿಂತ ದೊಡ್ಡ ಪುಣ್ಯಪ್ಪ ನಿನಗೆ ಹೇಳಿ. ವೇದಾಧ್ಯಯನ ಮಾಡಬಲ್ಲ 4 ಹುಡುಗರನ್ನು ಕೊಡ್ತೀಯಲ್ಲ, ನೀನು ಒಬ್ಬಳು ಮಾಡದೇ ಬಿಟ್ಟು ಅದು ದೊಡ್ಡ ತ್ಯಾಗ. ವೇದಾಧ್ಯಯನ ಮಾಡಿದ ಪುಣ್ಯ ನಿನಗೆ ಬರುತ್ತೆ. ಇದೆಲ್ಲ ಅಡ್ಜಸ್ಟ್ಮೆಂಟ್. ಯಾಕೆ ಹೀಗೆ ಮಾಡ್ತಾ ಬಂದ್ರೆ ಹೆಣ್ಣುವನ್ನು ತಿರಸ್ಕಾರ ಮಾಡಬೇಕು, ಆಕೆಯನ್ನು ಗಡ್ಡಿಯನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲ. ಅದರ ಕಾರಣಗಳಲ್ಲಿ ಇವೆಲ್ಲ ಕಾರಣಗಳು. ಮತ್ತೆ ಬಲವಂತ ಇಲ್ಲ, ನಾನು ಸಂಸಾರವನ್ನು ನೋಡಿಕೊಳ್ತೇನೆ, ವೇದಾಧ್ಯಯನವನ್ನು ಮಾಡ್ತೇನೆ, ಎಷ್ಟು ಒತ್ತಡ ಆದ್ರೂ ನಾನು ಸಹಿಸಿಕೊಳ್ಳಬಲ್ಲೆ ಅಂತ ಹೇಳಿದರೆ ವೈದ್ಯಶಾಸ್ತ್ರ ಅದಕ್ಕೆ ಒಪ್ಪೋದಿಲ್ಲ. ವೈದ್ಯಶಾಸ್ತ್ರದಲ್ಲಿ ಇವತ್ತು ಸಿದ್ಧವಾಗಿದೆ ಈ ವಿಷಯ. ನಾನು ಇದನ್ನ ಈ ಹಿಂದೆ ಹೇಳಿದ್ದೆ. ವೈದ್ಯಶಾಸ್ತ್ರ ಈ ಮಾತು ಸಿದ್ಧವಾಗಿದೆ. ಏನು ಅಂದ್ರೆ, ಹೆಣ್ಣಿಗೆ ಗಂಡಿನಲ್ಲಿ ಇಲ್ಲದಂತಹ ಒಂದು ಗರ್ಭಕೋಶ ಅನ್ನುವ ವಿಶೇಷವಾದ ಭಾಗ ಹೆಣ್ಣಿನ ದೇಹದಲ್ಲಿ ಇದೆ. ಅದು ಯಾಕೆ ತಾರತಮ್ಯ ನಾವು ಕೇಳುವಾಗಿಲ್ಲ. ಅದು ದೇವರ ಹತ್ರ ಕೇಳುವ ಅದೇನೋ ಒಂದು ಡಿಸ್ಕ್ರಿಮಿನೇಷನ್. ಅವರಿಗೆ ಮಾತ್ರ ಗರ್ಭಕೋಶ ಏನು, ನಮಗೂ ಇರಲಿ ಏನು ಇದ್ರೆ ಇಲ್ಲ, ನನ್ನಿಂದ ನಟಿ ಇರಲಿ. ಅಥವಾ ಹೆಣ್ಮಕ್ಳು ಅವ್ರಿಗೆ ಗಂಡಸರಿಗಿಲ್ಲ, ನಮಗೆ ಯಾಕೆ ಅಂತ ಆಯ್ಕೆ ಮಾಡಿ ಬರುತ್ತೆ. ನಮಗೇನು ಉತ್ತರ ಇಲ್ಲ ಅದಕ್ಕೆ. ಅದು ಅಂತೂ ಪ್ರಕೃತಿಯೇ ಒಂದು ಡಿಸ್ಕ್ರಿಮಿನೇಷನ್ ಮಾಡಿದೆ ಹೆಣ್ಣಿಗೆ ಮತ್ತು ಗಂಡಿಗೆ. ಗರ್ಭಕೋಶ ಹೆಂಗಸರಿಗೆ ಇದೆ, ಗಂಡಸರಿಗೆ ಇಲ್ಲ. ಅದರಿಂದ ಏನಾಯ್ತು ಅಂದ್ರೆ, ಸಮಾಜಕ್ಕೆ ಮಕ್ಕಳನ್ನ ಕೊಡತಕ್ಕಂತಹ ಹೊಣೆಯನ್ನ ಹೆಣ್ಣೇ ಹೊರಬೇಕು ಹೊರತು ಯಾರು ಏನೂ ಮಾಡೋ ಹಾಗಿಲ್ಲ. ಇದು ಇಡೀ ಪ್ರಕೃತಿಯ ನಿಯಮ ಇದು. ಇದನ್ನು ಯಾವ ವೈದ್ಯಶಾಸ್ತ್ರವೂ ಯಾವ ಸೈನ್ಸು ಬದಲಾವಣೆ ಮಾಡುವ ಹಾಗಿಲ್ಲ. ಏನ್ ನೀವು ಟೆಸ್ಟ್ ಟ್ಯೂಬ್ ಮಾಡಿದ್ರು ಏನು ಮಾಡಿದ್ರು ಇದನ್ನು ಬದಲಾವಣೆ ಮಾಡುವ ಸಾಧ್ಯ ಇಲ್ಲ. ಇದು ಶಾಶ್ವತವಾದಂತಹ ಸೃಷ್ಟಿಯ ನಿಯಮಗಳಲ್ಲಿ ಬಂದು ಪ್ರಕೃತಿಯೇ ಸಂತತಿಯನ್ನು ಕೊಡಬೇಕು ಹೊರತು ಪುರುಷ ಅಲ್ಲ. ಆ ಗರ್ಭಕೋಶ ಅನ್ನುವುದು ಹೆಣ್ಣಿಗೆ ಇರುವುದರಿಂದ ಈ ಗರ್ಭಕೋಶ ಮತ್ತು ಬ್ರೈನ್ ಇದಕ್ಕೆ ಬ್ಯಾಲೆನ್ಸ್ ಮಾಡತಕ್ಕಂತಹ ಕೆಲಸ ಅಲ್ಲಿ ಮಾಡ್ಬೇಕಾಗುತ್ತೆ. ಗರ್ಭಕೋಶ ಮತ್ತು ಬ್ರೈನ್, ಇವನಿಗೆ ಆ ಬ್ಯಾಲೆನ್ಸಿಂಗ್ ಪ್ರಾಬ್ಲಮ್ ಗಂಡಸರಿಗಿಲ್ಲ. ಬ್ರೈನ್ಗೆ ನೀವು ಎಷ್ಟು ಒತ್ತಡ ಹಾಕಿದ್ರು ನಡೆಯುತ್ತೆ. ಹೆಂಗಸು ಬ್ರೈನ್ಗೆ ಹೆಚ್ಚು ಒತ್ತಡ ಹಾಕಿದಾಗ ಗರ್ಭಕೋಶ ದುರ್ಬಲ ಆಗುತ್ತೆ ಅಂತ ಇವತ್ತು ವಿಜ್ಞಾನಕ್ಕೆ ತಿಳಿದು ಬಂದಿದೆ. ಅಷ್ಟಕ್ಕೋಸ್ಕರ ಆದ್ರೆ ಈ ವೇದಾಧ್ಯಯನ ಅಂದ್ರೆ ಏನು? ಉಚ್ಚ ಶಿಕ್ಷಣ. ಬಲವಂತವಾದ ಉಚ್ಚ ಶಿಕ್ಷಣವನ್ನ ಹೆಣ್ಣಿಗೆ ಕೊಡಬೇಡಿ ಅಷ್ಟೇ. ಉಚ್ಚ ಶಿಕ್ಷಣ ಬಲವಂತವಾಗಿ, ಕೆಲವರು ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್ ಇರ್ತಾರೆ, ಉತ್ತಮ ಸ್ತ್ರೀನಾಮ ಅವರ ಬೇಕಾದ್ರೆ ಕೊಡ್ರಿ, ಆದರೆ ಕಂಪಲ್ಸರಿ ಅಲ್ಲ ಅಂತ. ಕಂಪಲ್ಸರಿಯಾಗಿ ಹೆಣ್ಣಿಗೆ ವೇದಾಧ್ಯಯನ ಉಚ್ಚ ಶಿಕ್ಷಣವನ್ನ ಕಂಪಲ್ಸರಿ ಮಾಡಿದರೆ ಹೆಣ್ಣಿನ ಮುಖ್ಯ ಧರ್ಮಕ್ಕೆ ತೊಂದರೆ ಆಗತ್ತೆ. ಹೆಣ್ಣಿನ ಮುಖ್ಯ ಧರ್ಮ ಈ ಪ್ರಪಂಚಕ್ಕೆ ಸಂತತಿಯನ್ನು ಕೊಡುವುದು. ವೇದಾಧ್ಯಯನ ಮಾಡಬಲ್ಲ 4 ಹುಡುಗರನ್ನು ಕೊಡಬಲ್ಲ ಒಬ್ಬ ಹೆಣ್ಣು ವೇದಾಧ್ಯಯನ ಮಾಡಿಬಿಟ್ರೆ ಅವಳು ವೇದವಜ್ಞರಾದ್ಲು, ಮತ್ತೆ ಆ ಗರ್ಭಕೋಶ ದುರ್ಬಲ ಇರುವುದರಿಂದ ಅದೇನಾಯ್ತು ಅಂದ್ರೆ, ವೇದ ಓದಿದ್ರೆ ತಲೆಗೆ ಹತ್ತದ 4 ಜನ ದೊಡ್ಡ ಮಕ್ಕಳು ಹುಟ್ಟಿದ್ರು. ಈಗ ವೇದ ಓದದ 4 ದೊಡ್ಡ ಮಕ್ಕಳನ್ನು ಕೊಡುವ ವೇದ ಓದಿದ ಹೆಣ್ಣು ಸಮಾಜಕ್ಕೆ ಬೇಕು. ವೇದ ಓದದೆ ವೇದದಲ್ಲಿರುವ ವಿಷಯಗಳು, ವೇದವನ್ನು ಓದುವುದಕ್ಕೋಸ್ಕರ ತಮ್ಮ ಬದುಕಿನ ವ್ಯಯ ಮಾಡದೆ ಮಕ್ಕಳನ್ನು ಬೆಳೆಸುವುದಕ್ಕೋಸ್ಕರ ಗರ್ಭಕೋಶದ ಸಮರ್ಥತೆಗೋಸ್ಕರ ತನ್ನ ಬದುಕನ್ನು ಮೀಸಲಿಡುವ ವೇದವನ್ನು 4 ಜನ ವೇದಜ್ಞರನ್ನು ಕೊಡಬಲ್ಲ ಹೆಣ್ಣು ಬೇಕು ಅಂತ. ಇದು ಹಿಂದಿನವರನ್ನ ಕಾಡಿದ ಪ್ರಶ್ನೆ. ಆಗ ಅವರು ಯೋಚನೆ ಮಾಡಿದ್ರು, ಅಪ್ಪ ನೀನು ವೇದಜ್ಞರಾದ ಮಕ್ಕಳನ್ನು ಕೊಡು, ನೀನು ವೇದ ಓದಿದ್ರೆ ಅಡ್ಡಿ ಇಲ್ಲ.
ಅಂಥ ಮಕ್ಕಳನ್ನು ಕೊಡುವುದು ವೇದ ಓದಿದ್ದಕ್ಕಿಂತ ದೊಡ್ಡ ಪುಣ್ಯ. ವೇದ ಓದಲಿಲ್ಲ ಅನ್ನೋ ಕೊರತೆಯನ್ನು ಅನುಭವಿಸಬೇಡಿ ನೀವು ಅಂತಂದ್ರು. ಇವೆಲ್ಲ ಪ್ರಕೃತಿಯ ಒಂದು ಕೊಡುಗೆಯನ್ನ ನಾವು ಬದುಕಿನಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಳತಕ್ಕಂಥ ವಿಧಾನಗಳು. ಇಷ್ಟೇ ಹೊರತಿದ್ದಲ್ಲಿ ಯಾರ ಮೇಲೆಯೂ ಕೋಪ, ರಾಗ, ದ್ವೇಷ, ಸಸಾರ, ಹೆಣ್ಣು ಅಂದ್ರೆ ಸಸಾರ, ಗಂಡು ಅಂದ್ರೆ ಏನು ಮಹಾ ದೊಡ್ಡ ಸಂಗತಿ ಏನೂ ಅಲ್ಲ. ಗಂಡಸರಿಗೆ ಗರ್ಭಕೋಶ ಇರ್ತಿದ್ರೆ ಗಂಡಸರು ಓದಬೇಡಿ ಅಂತ ಹೇಳ್ತಿದ್ರು ಅಷ್ಟೇ. ಅದು ದೊಡ್ಡಸ್ತಿಗೆ ಮಾತು ಅಥವಾ ಗಂಡಸರು ಬರದದ್ರಿಂದ ಹೇಳಿದ್ದಲ್ಲ. ಅದಕ್ಕೋಸ್ಕರ ಸ್ತ್ರೀಯರಿಗೆ ವೇದಾಧ್ಯಯನವನ್ನ ಕಂಪಲ್ಸರಿಯಾಗಿ ಮಾಡಬೇಡಿ. ಮತ್ತು ವೇದಾಧಿಕಾರ ಇಲ್ಲ ಅಂತಲ್ಲ, ಯಾಕೆಂದ್ರೆ ವೇದಾಧಿಕಾರ ಇಲ್ಲ ಅಂತಲ್ಲ, ಅವರು ಧರ್ಮೇಜ ಅರ್ಥೇಜ ಕಾಮೇಜ ನಾಭಿಚರಾಮಿ ಅಂತ ಪ್ರತಿಜ್ಞೆ ಮಾಡುವರು. ಗಂಡ ಮಾಡತಕ್ಕಂಥ ಧರ್ಮ ಕಾರ್ಯದಲ್ಲಿ ಅವರಿಗೆ ಸಹಭಾಗ ಇಲ್ಲೇನು, ಅದೆಲ್ಲ ವೈದಿಕ ಮಂತ್ರಗಳಲ್ಲೇ ಆಗುವಂಥದ್ದು. ಅದರಲ್ಲಿ ಅವರು ಕೂತು ಸಂಕಲ್ಪ ಮಾಡ್ಲಿಕ್ಕಿಲ್ಲೇನು. ಆದ್ರೆ ವೇದಾಧ್ಯಯನಕ್ಕೋಸ್ಕರವೇ ಬದುಕನ್ನ ಮೀಸಲಿಟ್ಟು ನೀನು ಸಾಂಸಾರಿಕ ಜೀವನದಲ್ಲಿ ನಿರಸ ಮಾಡಿಕೋಬೇಡ ಅಂತ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಕೊಡಿಸಿಕೊಳ್ಬೇಕು. ಯಾಕೆ ಮಾಡಿ ಕಂಪಲ್ಸರಿ ಮಾಡೋದಕ್ಕೋಸ್ಕರವೇ. ಗಂಡಸು ತಾನಷ್ಟಕ್ಕೆ ಎಲ್ಲ ಸಂಸ್ಕೃತ ಶಾಸ್ತ್ರ ಹೆಣ್ಣಿಗೆ ಏನು ಬೇಡ ಅಂತ ಮಾಡಬಾರ್ದು, ಆಕೆಗೆ ಪಾರ್ಟಿಸಿಪೇಷನ್ ಇರಬೇಕು ಅನ್ನೋದಕ್ಕೋಸ್ಕರವೇ ಹಾಗೆ ಮಾಡಿದ್ರು. ಆದ್ರೆ ಏನು ವೇದದಲ್ಲಿ ಇರ್ತಕ್ಕ ವಿಷಯ ತಿಳ್ಕೊಳ್ಳಿಕ್ಕೆ ಅಧಿಕಾರ ಇದೆ, ವೇದದ ಪ್ರವಚನವನ್ನು ಕೇಳುವ ಅಧಿಕಾರ ಇದೆ, ವೇದ ಮಂತ್ರಗಳನ್ನು ಕೇಳುವ ಅಧಿಕಾರ ಇದೆ. ಆದ್ರೆ ಡೀಪ್ ಸ್ಟಡಿ, ವೇದದ ನಿರಂತರ ಅಧ್ಯಯನಕ್ಕೋಸ್ಕರ ಬದುಕನ್ನು ಮೀಸಲಿಟ್ಟರೆ ಇಲ್ಲಿ ಎರಡು ಕೆಲಸ ಆಗುವುದಿಲ್ಲ. ಮನೆಯಲ್ಲಿ ಸಾಂಸಾರಿಕ ಜೀವನ ಹೊರಗುತ್ತೆ, ಅಂಥ ಕೆಲಸ ಮಾಡ್ಬೇಕ್ರಿ, ಬಿಟ್ಟುಬಿಡ್ರಿ. ಇದು ಅಂಥ ವಿಶೇಷ ಎಕ್ಸ್ಟ್ರಾಡರಿ ಕ್ವಾಲಿಟಿ ಇದ್ದಂತಹ ಹೆಣ್ಮಕ್ಳು ಮಾಡ್ಕೊಳ್ಳಿ. ಆವರತ್ತು ಉತ್ತಮ ಸ್ತ್ರೀನಾಮ ಅಧಿಕಾರ ಅಂತ ವೈದಿಕೆ. ವೇದ ಮಂತ್ರವನ್ನು ಕಂಡ ಋಷಿಕೆಯರಿದ್ದಾರೆ, ವೇದ ಮಂತ್ರವನ್ನು ಓದಬಾರದು ಅಂದ್ರೆ ಅಂತ ಹೆಣ್ಮಕ್ಳೇ ವೇದ ಮಂತ್ರವನ್ನು ಕಂಡವರಿದ್ದಾರೆ, ವೇದದಲ್ಲಿ ಮಂತ್ರ ದೃಷ್ಟಿಯರಿದ್ದಾರೆ. ಅದೇನು ವಿಶೇಷ ಅಧಿಕಾರ ಇರತಕ್ಕಂಥ ಎತ್ತರದ ಯೋಗ್ಯತೆಯ ಹೆಣ್ಮಕ್ಕಳು ವೇದ ಮಂತ್ರವನ್ನು ಕಂಡಿದ್ದಾರೆ, ವೇದ ಮಂತ್ರವನ್ನು ಓದಬಹುದು. ನಾನು ಹಿಂದೊಮ್ಮೆ ಹೇಳಿದ್ದೆ, ಇಲ್ಲಿ ಮಂಗಳೂರಿನಲ್ಲಿ ಒಬ್ಬರ ಹೆಣ್ಮಗಳು, ನಾನು ಆಕೆಯನ್ನ ಕಂಡು ಸುಮಾರು 20 ವರ್ಷಗಳ ಹಿಂದೆ, 20 ವರ್ಷದ ಹಿಂದೆ ನಾನು ಆಕೆಯನ್ನು ಕಂಡಿದ್ದೆ. ಈಗ ಆಕೆ ಮಂಗಳೂರಿನಲ್ಲಿದ್ದಾರೋ ಬೇರೆ ಊರಿನಲ್ಲಿದ್ದಾರೋ ಎಲ್ಲಿದ್ದಾರೆ ಗೊತ್ತಿಲ್ಲ. ನಾನು ಆಗ ನೋಡುವಾಗ ಆಕೆ 30 ವರ್ಷ ವಯಸ್ಸು, ಸುಮಾರು 25ರಿಂದ 30. ಈಗ ಆಕೆ 50 ವರ್ಷ ದಾಟಿರುವುದು. ಆಕೆಗೆ ಋಗ್ವೇದದ 10,500 ಮಂತ್ರಗಳು, ಒಂದು ಎರಡಲ್ಲ, 10,500 ಮಂತ್ರಗಳು ಸ್ವರ ಸಹಿತವಾಗಿ, ಉದಾತ್ತ ಅವದಾತ್ತ ಸ್ವರಿತ ಪ್ರತ್ಯಯ ಸಹಿತವಾಗಿ ಮುಖೋದ್ಗತವಾಗಿ ಹೇಳ್ತಿದ್ರು. ಇಡೀ ಋಗ್ವೇದವನ್ನು ಬಾಯಿಪಾಠ ಹೇಳ್ತಿದ್ರು. ಮತ್ತು ಬರೇ ಶ್ಲೋಕ ಅಲ್ಲ, ಸ್ವರ ಸಹಿತವಾಗಿ ಉದಾತ್ತ ಅವದಾತ್ತ ಸ್ವರಿತ ಪ್ರತ್ಯಯ. ನಾನು ಮಧ್ಯದಲ್ಲಿ ಯಾವ್ಯಾವುದೋ ಒಂದು ಭಾಗವನ್ನ ಕೇಳಿ ಟೆಸ್ಟ್ ಮಾಡಿದ್ದೇನೆ ಆಕೆಯನ್ನ. ಎಲ್ಲಿ ಕೇಳಿ ಅಲ್ಲಿ ಶುರು ಮಾಡುವ. ಎಷ್ಟು ಜನ ಗಂಡಸರಿಗೆ ವೇದ ಪುಸ್ತಕ ಹಿಡ್ಕೊಂಡು ಹೋಗ್ಲಿಕ್ಕೆ ಬರುತ್ತೆ, ಬಾಯಿಪಾಠ ಪುಸ್ತಕ ಹಿಡ್ಕೊಂಡು ಹೋಗಿ ಬರುತ್ತೆ ಗಂಡಸರಿಗೆ. ವೇದ ಯಾಕೆ? ವಿಷ್ಣು ಸಹಸ್ರನಾಮ, ಕೃಷ್ಣಾಷ್ಟೋತ್ತರ ಸ್ವಚ್ಛವಾಗಿ ಅಂತಃಪ್ರಾಣ ಮಹಾತ್ಮನ ತಪ್ಪುಗಳಿಗೆ ಓದಿರುವ ಗಂಡಸರು ಎಷ್ಟು ಜನ ಇದ್ದಾರೆ. ಅದರಲ್ಲಿ ಗಂಡಸರು ಅಧಿಕಾರಿಗಳು ಎಲ್ಲ ತಪ್ಪು ಮಾಡಬೇಕು, ಸರಿ ಮಾಡಬೇಕು, ಮಾಡದೇ ಇರುವುದು ಅಧಿಕಾರಿಗಳು. ಹೀಗೆ ಆ ಅಧಿಕಾರ ವಿಶೇಷವನ್ನ ಹಿಂದಿನವರು ನಿರಾಕರಿಸಲಿಲ್ಲ. ಆದ್ರೆ ಯಾವುದನ್ನು ಕಂಪಲ್ಸರಿ, ಇಟ್ ಈಸ್ ಆಪ್ಷನಲ್. ಅದು ಗಂಡು ವೇದವನ್ನ ಕಂಪಲ್ಸರಿಯಾಗಿ ಓದು, ನಿನಗೇನ್ ಕೆಲಸ ಇದೆ ಓದು. ಹೆಣ್ಣಿಗೆ ಮಗುವನ್ನು ಸಾಕೋ ಕೆಲಸ ಇದೆ, ಅದರಿಂದ ಆಕೆಗೆ ಆಪ್ಷನ್ ಅಲ್ಲ. ಕಂಪಲ್ಸರಿ ಆಗಿ ವೇದವನ್ನು ಆಕೆ ತಲೆಯ ಮೇಲೆ ಹೇರಿಬೇಡ. ತಲೆಯ ಮೇಲೆ ಹೇರಿದರೆ ಗರ್ಭ ದುರ್ಬಲವಾಗುತ್ತೆ ಅಷ್ಟೇ. ಗರ್ಭಕೋಶ ದುರ್ಬಲವಾಯಿತು ಅಂದ್ರೆ ಹೆಣ್ಣಿನ ಬದುಕಿನ ಅಸ್ತಿತ್ವದ ಅರ್ಥವೇ ಹೊರಟೋಯ್ತು. ಎಲ್ಲಕ್ಕಿಂತ ಮುಖ್ಯವಾದ ಅಂದ್ರೆ ಗರ್ಭಕೋಶ ಹೆಣ್ಣಿನಲ್ಲಿ. ಅದು ಯಾಕೆಂದ್ರೆ ಪ್ರಕೃತಿ ಕೊಟ್ಟ ಒಂದು ಅಪೂರ್ವವಾದ ಸಂಪರ್ಕ. ಜನಾಂಗದ ಮುಂದಿನ ಬೆಳವಣಿಗೆ, ಈ ಸೃಷ್ಟಿಕ್ರಿಯೆಯ ಸಾರ್ಥಕ್ಯವೇ ಹೆಣ್ಣಿನಲ್ಲಿದೆ, ಈ ಗರ್ಭಕೋಶದಲ್ಲಿದೆ. ಇಲ್ಲದಿದ್ರೆ ಭಗವಂತನ ಸೃಷ್ಟಿಕ್ರಿಯೆ ನಿಂತು ಹೋಗ್ತಿತ್ತು. ಆದ್ರಿಂದ ಭಗವಂತ ಸೃಷ್ಟಿಕ್ರಿಯೆ ಮುಂದುವರಿಕೆಗೋಸ್ಕರ ಭಗವಂತ ಸ್ವತಃ ಸೃಷ್ಟಿ ಮಾಡುವುದಿಲ್ಲ, ಸ್ತ್ರೀ ಪುರುಷರಲ್ಲಿ ಅಂತರ್ಯಾಮಿಯಾಗಿದ್ದು ಸೃಷ್ಟಿ ಮಾಡ್ತಾನೆ. ಅದನ್ನ ಭಗವಂತನ ಸೃಷ್ಟಿಕ್ರಿಯೆಗೆ ನಾವು ಮಾಧ್ಯಮ ಅಂತ ತಿಳ್ಕೊಳ್ಬೇಕು. ಅದು ನಾಟ್ಯವ ಕೆಲಸ ಅಲ್ಲ. ಭಗವಂತನ ಸೃಷ್ಟಿಕ್ರಿಯೆಗೆ ನಮ್ಮನ್ನು ಮಾಧ್ಯಮವಾಗಿ ಬಳಸ್ತಾ ಇದ್ದಾನೆ ಭಗವಂತ. ಹೆಮ್ಮೆ ಪಡಬೇಕಾದ ಸಂಗತಿಯನ್ನು. ಆದ್ದರಿಂದಲೇ ಆ ಹೆಮ್ಮೆ ಪಡುವ ಸಂಗತಿಯನ್ನ ಉಳಿಸುವುದಕ್ಕೋಸ್ಕರ ಶಿಕ್ಷಣವನ್ನು ಕಮ್ಮಿಗೊಳಿಸು. ಶಿಕ್ಷಣ ಕಮ್ಮಿ ಆದರೂ ದೊಡ್ಡ ಕಮ್ಮಿ ಏನು ತಪ್ಪಿಲ್ಲ. ಆದರೆ ಬಲಿಷ್ಠವಾದ ಸಂತಾನ ಈ ದೇಶದಲ್ಲಿ ಬೆಳೆಯುತ್ತೆ. ದುರ್ಬಲವಾದ ಸಂತತಿಯನ್ನು ಕೊಡುವ ತಾಯಿ ಆಗಬೇಡ. ನೀನು ದುರ್ಬಲನಾದರೂ ಅಡ್ಡಿಲ್ಲ, ಅದನ್ನ ಸಂತತಿ ಬಲಿಷ್ಠವಾಗಲಿ ಅನ್ನುವ ಕಾರಣಕ್ಕೋಸ್ಕರ
ಸ್ತ್ರೀಯರಿಗೆ ಬಲವಂತವಾಗಿ ವೇದಾಂತನ ಮಾಡಿಸಬೇಡಿ ಅಂತ ಹೇಳಿ. ಈ ಮನೆ ವಾರ್ತೆಯನ್ನ ಹೆಣ್ಮಕ್ಳು ಅದು ಬರುವುದು ಅಷ್ಟೇ 9 ಹುಡುಗರನ್ನ ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ ಯಾವಾಗ. ಅಥವಾ ಮಗುವನ್ನ ತೊರೆಯಲ್ಲಿ ಇಟ್ಟುಕೊಂಡು ಅದಕ್ಕೆ ಇದೆ ಹಾಲು ಕುಡಿಸಿ ಅದರ ಮಲಮೂತ್ರ ಬಾಚುವುದು ಗಂಡಸರಿಗೆ ಸಾಧ್ಯ ಇರ್ತೇವೆ. ಈ ಎಲ್ಲ ಹೊಣೆಯನ್ನು ಹೆಣ್ಣು ಮಾಡಬೇಕು ಮತ್ತು ವೇದವನ್ನು ಓದಬೇಕು ಅಂದ್ರೆ ಹಾಗೆ ಅದು ಆಗೋದಿಲ್ಲ. ಯಾವ್ದಾದ್ರು ಒಂದು ಕನ್ಯೆ ಆಗುತ್ತೆ, ಮದುವೆ ಕನ್ಯೆ ಆಗುತ್ತೆ, ಒಂದು ವೇಳೆ ಕನ್ಯೆ ಆಗುತ್ತೆ. ಒಂದು ಮಾಡಿ ಎರಡು ದೋಣಿಯಲ್ಲಿ ಕಾಲಿಡಬೇಡಿ. ತುಂಬಾ ಜೀವನದ ಅನುಭವ ಚಿಂತನಗಳಿಂದ ಬಂದ ಮಾತುಗಳಿವು. ಪಕ್ಷಪಾತದಿಂದ ರಾಜಕೀಯ ಯಾವುದೋ ಹೆಣ್ಣು ಗಂಡು ಗಂಡಸರು ದಬ್ಬಾಳಿಕೆ ಇದರಿಂದ ಬಂದ ಮಾತುಗಳಲ್ಲ. ಅದನ್ನು ಆ ನೆಲೆಯಲ್ಲಿ ನಿಂತು ನೋಡಿ ಇವತ್ತಿನ ಸಮಾಜದ ಯಾವುದೋ ಕೆಟ್ಟ ದೃಷ್ಟಿಕೋನದಿಂದ ಪ್ರಾಚೀನ ಗ್ರಂಥಗಳನ್ನು ನೋಡುವ ತಪ್ಪು. ನಾನು ಅವರು ಜೀವನದ ಬಗ್ಗೆ ಅವರ ಕನ್ನಡ ದೃಷ್ಟಿಕೋನ ಏನು ಆ ನೆಲೆಯಲ್ಲಿ ನಾವು ಆ ಮಾತುಗಳನ್ನ ನೋಡಬೇಕು. ಹಾಗೆಯೇ ಶೂದ್ರರಿಗೆ ಅಧಿಕಾರ ಇಲ್ಲ. ಶೂದ್ರರು ಏನು? ಶೂದ್ರ ವರ್ಣ ಮತ್ತು ಬ್ರಾಹ್ಮಣ ವರ್ಣ. ಶೂದ್ರ ಜಾತಿ, ಬ್ರಾಹ್ಮಣ ಜಾತಿ. ಅದಕ್ಕೆ ಜಾತಿಯಿಂದ ಬ್ರಹ್ಮ ಬಂಧು ಅಂತ ಹೇಳ್ತಾರೆ. ಮಹಾಭಾರತಕ್ಕಾಗಿ ಪುರಾಣ ರಚನೆ ಆಗುವಾಗ ಎರಡೂ ಇತ್ತು. ಶೂದ್ರ ವರ್ಣ ಮತ್ತು ಶೂದ್ರ ಜಾತಿ ಎರಡು ಬೇರೆ ಬೇರೆ ಇತ್ತು. ಇವಾಗ ವೇದವ್ಯಾಸರು ಬ್ರಾಹ್ಮಣ ಶೂದ್ರನ್ನು ಹೇಳಿದರು. ಅದು ದೇವರು ಅವತಾರ ಎಲ್ಲ ಬಿಟ್ಬಿಟ್ಟು ಸಾಮಾಜಿಕವಾಗಿ ಮಾತಾಡ. ವೇದವ್ಯಾಸರು ಬ್ರಾಹ್ಮಣನ ಶೂದ್ರನು. ಅಪ್ಪ ಬ್ರಾಹ್ಮಣ, ಅಮ್ಮ ತಾಯಿ ಶೂದ್ರರು, ಬೆತ್ತರರು. ಈಗ ತಾನೇ ಆ ಶ್ಲೋಕ ಬಂದ. ಅದರ ಉತ್ತರ 2ನೇ ಮಂತ್ರದ ಶ್ಲೋಕ ಇತ್ತು ಬರ್ತದೆ. ಶೂದ್ರರು, ತಾಯಿ ಶೂದ್ರಳವರು, ಬೆತ್ತರ ಹುಡುಗಿ, ತಂದೆ ಪರಾಶರ ಮುನಿ. ಈಗ ಅವ್ರು ಯಾರು? ಅವ್ರಿಗೆ ತಂದೆ ಬ್ರಾಹ್ಮಣ, ತಾಯಿ ಶೂದ್ರವರು. ಬ್ರಾಹ್ಮಣನಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವರು ಯಾವ ಜಾತಿಗಳು? ಬಹಳ ಅಂದ್ರೆ ಮಾತೃ ಜಾತಿ ಹಿತಿಗಳು ಕೂಡ ತಾಯಿಯ ಜಾತಿಯನ್ನೇ ಮಕ್ಕಳಿಗೆ ಹೇಳಬೇಕು ಅಂತ. ಅಂದ್ರೆ ಅವ್ರು ಬೆತ್ತರವರು, ಅದು ಬ್ರಾಹ್ಮಣ ಆಗೋದಿಲ್ಲ. ವೇದವ್ಯಾಸರು ಬಹಳ ಅಂದ್ರೆ ನಿಮ್ಮ ಇವತ್ತಿನ ಜಾತಿ ಪದ್ಧತಿಯ ನಿಯಮದ ಪ್ರಕಾರ ಅವರು ಬೆಸ್ತರ ಜಾತಿ ಸೇರಿ ಅವರು ಬ್ರಾಹ್ಮಣರಾಗುವುದು. ಧರ್ಮಶಾಸ್ತ್ರದ ತೀರ್ಮಾನ ಏನೋ ಮಾತೃ ಜಾತಿಗೆ ಇಲ್ಲ. ತಾಯಿಯ ಜಾತಿಯೇ ಮಕ್ಕಳಿಗೆ, ತಂದೆಯ ಜಾತಿ ಅಲ್ಲ. ಮತ್ತೆ ಬುದ್ಧಿ ತಂದೆಯದ್ದು ಬರುತ್ತೆ. ತಂದೆಯ ಬುದ್ಧಿ, ತಾಯಿಯ ಜಾತಿ ಹೆಚ್ಚಾಗಿ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತಾರೆ. ಅದು ಬುದ್ಧಿ ಆಮೇಲೆ ಜಾತಿ ಹೀಗೆ ವ್ಯವಸ್ಥೆ ಇರೋದ್ರಿಂದ ವೇದವ್ಯಾಸರು ಯಾವ ಜಾತಿ? ಆದರೆ ವೇದವ್ಯಾಸರಕ್ಕಿಂತ ದೊಡ್ಡ ಬ್ರಾಹ್ಮಣ ಈ ದೇಶದಲ್ಲಿ ಯಾರು ಆಗಿರುವುದಿಲ್ಲ ಹೇಳಿ. ಯಾವ ಬ್ರಾಹ್ಮಣನು ವೇದವ್ಯಾಸರು ಬ್ರಾಹ್ಮಣ ಅಲ್ಲ ಅಂತ ಬಹಿಷ್ಕಾರ ಹಾಕಲಿಲ್ಲ. ಕಾಲಿಗೆ ಮತಗಳು ಇರಲಿಲ್ಲ, ಬಹಿಷ್ಕಾರ ಹಾಕಲಿಲ್ಲ. ಎಲ್ಲ ಬುದ್ಧಿವಂತರಾದ ಜನರೇ ಇದ್ರು, ಅದನ್ನು ಬಹಿಷ್ಕಾರ ಹಾಕಲಿಲ್ಲ. ಈಗ 20ನೇ ಶತಮಾನದಲ್ಲಿ ಬಂದಿದ್ರೆ ಎಲ್ಲಾ ಮತಗಳವರು ಬಹಿಷ್ಕಾರ ಹಾಕ್ಬಿಡ್ತಿದ್ರು ವೇದವ್ಯಾಸರಿಗೆ. ನಾವು ನನ್ನ ಒಳಗೆ ಸ್ಪಂದ ಕೂಡಿಸೋದಿಲ್ಲ, ನೀವು ಎಂಥ ಬ್ರಾಹ್ಮಣ ಅಂತ ಕರಿತೀವಿ. ಇಡೀ ದೇಶ ಅವರನ್ನ ಸರ್ವಶ್ರೇಷ್ಠ ಬ್ರಾಹ್ಮಣ ಅಂತ ಒಪ್ಪಿಕೊಂಡಿತು. ಮತ್ತು ಬ್ರಾಹ್ಮಣ್ಯ ಅಂದ್ರೆ ಏನೋ ವೇದಾಧ್ಯಯನ, ಅದನ್ನು ಕೊಟ್ಟವರು ಅವರು. ಜಗತ್ತಿಗೆ ವೈದಿಕ ಸಂಸ್ಕೃತಿ ಏನು ಅದನ್ನು ಕೊಟ್ಟವರು ವೇದವ್ಯಾಸರು. ಅವರು ಬ್ರಾಹ್ಮಣರಲ್ಲ ಅಂತಾದ್ರೆ ಅವರು ಕೊಟ್ಟ ಶಾಸ್ತ್ರದ ತುಣುಕನ್ನು ನೆಕ್ಕಿ ಬದುಕುವ ನಾವೆಲ್ಲ ಬ್ರಾಹ್ಮಣ. ಜಗತ್ತಿಯ ಬ್ರಾಹ್ಮಣ್ಯವನ್ನು ಕೊಟ್ಟವರವರು. ಆದರೆ ನಿಮ್ಮ ಜಾತಿ ಪದ್ಧತಿ ಪ್ರಕಾರ ಅವರು ಬೆಸ್ತರ ಮಗ, ಬ್ರಾಹ್ಮಣ ಅಲ್ಲ. ಅದರ ಶೂದ್ರ, ಅವರೂ ವೇದಾಧಿಕಾರ ಇಲ್ಲ. ಅವರೇನು ವೇದ ವಿಭಾಗ ಮಾಡಿದ್ರು? ಅವರೂ ವೇದಾಧಿಕಾರ ಇಲ್ಲ. ಅದರಿಂದ ಏನಿದು? ಇದು ವರ್ಣದ ಬಗ್ಗೆ ಹೇಳತಕ್ಕಂಥ ಮಾತು, ಜಾತಿಯ ಪ್ರಶ್ನೆ ಅಲ್ಲ. ಜಾತಿ ಅನ್ನೋದು ಸಾಮಾಜಿಕ ಬಂದಿತ್ತು. ವೇದವ್ಯಾಸರು ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ್ರು ಕೂಡ ಸಮಾಜ ಅವರನ್ನು ಬ್ರಾಹ್ಮಣ ಅಂತ ಒಪ್ಪಿಕೊಂಡಿದ್ರು. ಆದರೆ ವಿದುರನು ವೇದವ್ಯಾಸರಂತಹ ಮಹಾಬ್ರಾಹ್ಮಣನಿಂದ ಹುಟ್ಟಿದವನು. ಆದರೆ ಹುಟ್ಟಿದ್ದು ಶೂದ್ರ ಸ್ತ್ರೀಯಲ್ಲಿ ವಿದುರನು. ಏನು ವ್ಯತ್ಯಾಸ ಇಲ್ಲ. ವೇದವ್ಯಾಸರು ಹಾಗೆ ಬ್ರಾಹ್ಮಣ ತಂದೆ ಶೂದ್ರ ತಾಯಿ, ವಿದುರನು ಬ್ರಾಹ್ಮಣ ತಂದೆ ಶೂದ್ರ ತಾಯಿ. ಆದರೆ ವಿದುರ ಶೂದ್ರ ಆಗಿರ್ತಾನೆ, ವೇದವ್ಯಾಸ ಬ್ರಾಹ್ಮಣ ಆಗಿರ್ತಾನೆ. ವಿದುರ ಯಾಕೆ ಶೂದ್ರ ಆದ? ಅರಮನೆಯಲ್ಲಿ ಬರ. ಇದು ಅರಸೊತ್ತಿಗೆ ರಾಜಕೀಯ. ಸಮಾಜದಲ್ಲಿ ವಿದುರನಿಗೆ ಗೌರವ ಇತ್ತು, ಅರಮನೆಯಲ್ಲಿ ವಿದುರ ದಾಸಿ ಪುತ್ರ ಅಂತ ಗೌರವ ಇಲ್ಲ. ಕೆಲಸದ ಒಳಗೆ ಹುಟ್ಟಿದವ ಅಂತ ಅರಮನೆಯಲ್ಲಿ ಅವನಿಗೆ ಹೆಸರು. ಅರಮನೆಯ ಕೆಲಸದ ಒಳಗೆ ಹುಟ್ಟಿದವ, ನಮ್ಮೊಂದಿಗೆ ಕೂತ್ಕೊಂಡು ನಮಗೆ ಹಿಂಸರು. ಇದು ಶ್ರೀಮಂತಿಗೆ ದಬ್ಬಾಳಿಕೆಯಿಂದ ಬಂದವರು. ವೇದವ್ಯಾಸರು ಅರಮನೆಯಲ್ಲಿ ಬೆಳೆಯಲಿಲ್ಲ, ಸಮಾಜ ಅವರನ್ನು ಮಹಾಬ್ರಾಹ್ಮಣ ಅಂತ ಒಪ್ಪಿಕೊಂಡಿತ್ತು. ವಿದುರ ಅದೇ ರೀತಿ ಕ್ವಾಲಿಟಿ, ದೊಡ್ಡ ಜ್ಞಾನಿ. ಅವನ ಹೆಸರೇ ವಿದ್ಯಾರ್ಥಿ. ವೇದವ್ಯಾಸರಿಂದ ಆಶೀರ್ವಾದ ಪಡೆದು ಈ 3 ಜನ ಮಕ್ಕಳಲ್ಲಿ ಧೃತರಾಷ್ಟ್ರ, ವಿದುರ ಮತ್ತು ಪಾಂಡು ವಿದುರ, ಈ 3ರಲ್ಲಿ ಶ್ರೇಷ್ಠ ಜ್ಞಾನಿ ಅಂತ ವೇದವ್ಯಾಸರು ಹೇಳಿ ವೇದವ್ಯಾಸರಿಂದ ಜ್ಞಾನಿ ಅಂತ ಸರ್ಟಿಫಿಕೇಟ್ ಪಡೆದ. ಆದರೆ
ಸಮಾಜ ಅವರನ್ನು ಬ್ರಾಹ್ಮಣ ಅಂತ ಒಪ್ಪಿಕೊಳ್ಳಿಲ್ಲ. ಇದು ಜಾತಿ ಪದ್ಧತಿ. ವರ್ಣ ಪದ್ಧತಿ ತಪ್ಪಿ ಹೋಯಿತು. ಯಾಕೆ ಅರಮನೆಯಲ್ಲಿ ವರ್ಣ ಕ್ವಾಲಿಟಿಯನ್ನು ಗುರುತಿಸಲಿಲ್ಲ. ನಮ್ಮ ಅರಮನೆಯ ಕೆಲಸದವರಿಗೆ ಹುಟ್ಟಿದವ ಅವ ನಮ್ಮೊಟ್ಟಿಗೆ ಅಂದ್ರೆ ಏನು ಅಂತ ಇದು ಸ್ಟೇಟಸ್ ಅಲ್ಲಿಂದ ಜಾತಿ ಪದ್ಧತಿ. ಹೀಗೆ ನೋಡಿ, ಜಾತಿ ಪದ್ಧತಿ ವರ್ಣ ಪದ್ಧತಿಗಳ ಸಂಘರ್ಷ ಪ್ರಾರಂಭವಾದ ಕಾಲವೇ ಮಹಾಭಾರತ. ಅದರ ನಂತರ ವರ್ಣ ಪದ್ಧತಿ ಒಂದು, ಜಾತಿ ಪದ್ಧತಿ ಮಾತ್ರ ಉಳಿಯಿತು. ಇದನ್ನೆಲ್ಲ ನಾವು ಯೋಚನೆ ಮಾಡ್ಬೇಕು. ಸುಮ್ಮನೆ ಏನೋ ಜಾತಿ ಅಂತ ಹಾಡುವುದಲ್ಲ. ಜಾತಿ ಪದ್ಧತಿ ಏನು, ವರ್ಣ ಪದ್ಧತಿ ಏನು, ಅದರ ಮೂಲ ಏನು, ಇದನ್ನು ಐತಿಹಾಸಿಕವಾಗಿ ನೋಡ್ಬೇಕು. ಇದನ್ನ ಬಹಳ ರೋಚಕವಾದ ಸಂಗತಿ ಇದೆ. ಆ ವರ್ಣ ಪದ್ಧತಿ ಎಂದೂ ನಾಶವಾಗುವುದಿಲ್ಲ. ಕ್ವಾಲಿಟಿ, ಜೀವಸ್ವರೂಪ ಅದಾದ್ರೂ ಇದೆ, ಈಗಲೂ ಇದೆ. ಜಾತಿ ಅನ್ನೋದು ಇದು ರಾಜಕೀಯ. ಅದರಿಂದ ಆ ಜಾತಿ ಪದ್ಧತಿಯಿಂದ ಬಂದ ಯೋಗ್ಯತೆ ಒಬ್ಬರು ಬ್ರಾಹ್ಮಣ ತಂದೆಗೆ ಹುಟ್ಟಿದ ನಾನು ಬ್ರಾಹ್ಮಣ ಶುರು ಮಾಡ್ತಾರೆ. ಬ್ರಹ್ಮ ಬಂದು ಹುಟ್ಟಿಕಲ್ಲ ವಿಧಿರಾಸರು. ಬ್ರಾಹ್ಮಣ ಅಪ್ಪನಿಗೆ ಹುಟ್ಟಿದ ನೀನು ಬ್ರಾಹ್ಮಣ ಆಗುವುದಿಲ್ಲ. ನಿನ್ನಲ್ಲಿ ಬ್ರಾಹ್ಮಣಿಗೆ ಕ್ವಾಲಿಟಿ ಇರಬೇಕು, ಬ್ರಾಹ್ಮಣ ವರ್ಣ ಇರಬೇಕು. ಬ್ರಾಹ್ಮಣ ಜಾತಿ ಇದ್ರೆ ಸಾಲದು, ಬ್ರಾಹ್ಮಣ ವರ್ಣ ಇರಬೇಕು. ಇದನ್ನು ಇದು ವೇದಾಂತಿಕರು ಎಲ್ಲ ಆಗ್ತದೆ. ಬ್ರಾಹ್ಮಣ ವರ್ಣ ಅಂದ್ರೆ ಏನು ಅದನ್ನ ಹೇಳಿದ್ದಾರೆ ಗೀತೆಯಲ್ಲಿ. ಶಮೋ ನಮಃ ಶಮದಮಾದಿ ಸಂಪತ್ತಿ, ಪ್ರಾಮಾಣಿಕತೆ, ಸತ್ಯಂ, ದಯ, ದ್ವಾದಶ ಬ್ರಾಹ್ಮಣಸ್ಯ ಅಂತ ಮಹಾವ್ರತ, ದ್ವಾದಶ ಮಹಾವ್ರತ, ದ್ವಾದಶ ಬ್ರಾಹ್ಮಣಸ್ಯ ಅಂತ ಭಾರತದಲ್ಲಿ ಹೇಳಿದ್ದಾರೆ. ವೇದವ್ಯಾಸರೇ ಭಾರತದಲ್ಲಿ ಇದನ್ನು ಹೇಳಿದ್ದಾರೆ. ಮಹಾವ್ರತ ಯಾವುದು ಬ್ರಾಹ್ಮಣ ಅಂದ್ರೆ ಜ್ಞಾನಂಚ ಸತ್ಯಂಚ ಇರಬೇಕಾದ್ರೆ ಜ್ಞಾನದ ದಾರಿಯಲ್ಲಿ ನಿರಂತರ ದೀಕ್ಷೆ, ಸತ್ಯ, ಪ್ರಾಮಾಣಿಕತೆ, ಯಾವತ್ತೂ ಎಲ್ಲಿಯೂ ಯಾರಿಗೂ ಮೋಸ ಮಾಡದ, ವಂಚನೆ ಮಾಡದ, ಒಳಗು ಏಕ ರೀತಿಯಾದ ಪ್ರಾಮಾಣಿಕತೆ, ನಿರಂತರವಾದ ಜ್ಞಾನದ ದೀಕ್ಷೆ, ದಮ, ಶಮ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಅಮಾತ್ಸರ್ಯ, ಇನ್ನೊಬ್ಬರು ಎತ್ತರಕ್ಕೆ ಇರುವುದನ್ನು ಕಂಡು ಹೊಟ್ಟೆಗಿಸಿ ಇಲ್ಲದೆ ಇರುವುದು, ಇನ್ನೊಬ್ಬರನ್ನು ತುಳಿದು ಮೇಲೆ ಬರಬೇಕು ಅನ್ನುವಂತಹ ಅಸೂಯೆ ಇಲ್ಲದೆ ಇರುವುದು, ಅನ್ಯಾಯ ತಪ್ಪು ಮಾಡಿದಾಗ ನಾಚಿದ್ದು, ಇನ್ನೊಬ್ಬರು ತಪ್ಪು ಮಾಡಿದಾಗ ಅದನ್ನು ಸಹನೆ, ನಾವು ತಪ್ಪು ಮಾಡಿದಾಗ ನಾಚಿಕೊಳ್ಳಬೇಕು, ಇನ್ನೊಬ್ಬರ ತಪ್ಪನ್ನು ಕ್ಷಮಿಸುವಂತ ಔದಾರ್ಯ. ಎಂತಾಯಿತು? ಜ್ಞಾನಂಚ ಸತ್ಯಂಚ ದಮಃ ಶಮಶ್ಚ ಅವಾತ್ಸರ್ಯಂ ಹೀಹಿ ತಿತಿಕ್ಷಾ ಅನಸೂಯ, ಆಮೇಲೆ ತಪಶ್ಚ ಯಜ್ಞಶ್ಚ ತಪಶ್ಚ ಯಜ್ಞ ದಾನಂಚ ಯಜ್ಞಶ್ಚ ತಪಸ್ಸು. ದಾನ ನಮ್ಮಲ್ಲಿ ಇದ್ದದ್ದನ್ನು ಇನ್ನೊಬ್ಬರಿಗೆ ಹಂಚಿ ಬದುಕಬೇಕು. ದುಡ್ಡಾದ್ರೆ ದುಡ್ಡು, ಜ್ಞಾನವಾದರೆ ಜ್ಞಾನ, ಒಳಗಿಟ್ಟುಕೊಂಡು ಸಾಯಬಾರದು. ನಿರಂತರ ಯಜ್ಞ, ಭಗವಂತನ ಆರಾಧನೆ, ನಿರಂತರ ತಪಸ್ಸು, ಅಧ್ಯಾತ್ಮದ ಚಿಂತನೆ, ತಪಸ್ಸು, ಜ್ಞಾನಂತೆ ಯಜ್ಞ, ತಪಸ್ಸು. ಇದು 12 ಇರತಕ್ಕಂಥ ಇದು ಬ್ರಾಹ್ಮಣಿ ಕ್ವಾಲಿಟಿ, ಇದು ಬ್ರಾಹ್ಮಣ ವರ್ಣ. ಈ ಸ್ವಭಾವ ಎಲ್ಲಿದೆ ಆ ಜೀವ ಬ್ರಾಹ್ಮಣ ಜೀವ. ಶರೀರ ಅಪ್ಪ ಕೊಟ್ಟದ್ದು, ಅದು ಶೂದ್ರ ಶರೀರವೋ, ವೈಶ್ಯ ಶರೀರವೋ, ಕ್ಷತ್ರಿಯ ಶರೀರವೋ ಅಲ್ಲ. ಜೀವಕ್ಕೊಂದು ವರ್ಣ ಇದೆ, ಅದು ಜೀವಕ್ಕೆ ಸಂಬಂಧಪಟ್ಟದ್ದು. ಈ ಕ್ವಾಲಿಟಿ ಎಲ್ಲಿದೆ ಅದು ಬ್ರಾಹ್ಮಣ ವರ್ಣ. ಅವನು ಯಾವುದೋ ಪ್ರಾರಬ್ಧ ಧರ್ಮದಿಂದ ಒಬ್ಬ ಶೂದ್ರನ ಮಗನಾಗಿ ಬ್ರಾಹ್ಮಣ ಜೀವ ಹುಟ್ಟಬಹುದು, ಬ್ರಾಹ್ಮಣನ ಮಗನಾಗಿ ಶೂದ್ರ ಜೀವ ಹುಟ್ಟಬಹುದು, ಬ್ರಾಹ್ಮಣನ ಮಗ ಬ್ರಾಹ್ಮಣ ಜೀವವೇ ಶೂದ್ರನ ಮಗನ ಇಲ್ಲ. ಈ ಶೂದ್ರ ಅಂದ್ರೆ ಏನಾಗ್ತದೆ, ಈ ಕ್ವಾಲಿಟಿಗಳು ಯಾರಿಲ್ಲ, ಶಬ್ದಮಾದಿ ಸಂಪತ್ತಿ ಅಂಥವ್ರಿಗೆ ಕೊಡಬೇಡ ಅಷ್ಟೇ. ವೇದಾಧ್ಯಯನ ಮಾಡಬೇಕಾಗಿದ್ರೆ ನಿರಂತರವಾದ ಜ್ಞಾನದ ಕೃಷಿ, ಪ್ರಾಮಾಣಿಕತೆ, ಶಬ್ದಮಾದಿ ಸಂಪತ್ತಿ, ತಪ್ಪುಗಳನ್ನು ಮಾಡಿದಾಗ ಪಾಪ ಪ್ರಜ್ಞೆ, ನಾಚಿಕೆ, ಇನ್ನೊಬ್ಬರ ತಪ್ಪನ್ನು ಖಂಡಿಸುವಂತಹ ಮಹಾಕಾರುಣ್ಯ, ಅಸೂಯೆ ಇಲ್ಲದೆ ಇರುವುದು, ನಿರಂತರ ಈ ತಪಸ್ಸು, ಚಿಂತನೆ, ಮಾನಸ ಯಜ್ಞ, ಇದೇ ಬದುಕು ಆಗಿ ಯಾರಿಗೆ ಇರುತ್ತದೆ ಅಂಥವರನ್ನು ಆರಿಸಿ ಅಂಥವನ್ನು ಹುಡುಕಿ ಅವರಿಗೆ ವಿದ್ಯೆಯನ್ನು ಕೊಡು. ಇದರ ಅವನಿಗೆ ಆಸಕ್ತಿ ಇಲ್ಲ ಜ್ಞಾನದಲ್ಲಿ, ಕೇಳ್ತಾನೆ ಬರೀತಾನೆ. ಅಂದ್ರೆ ಯಾರಿಗೆ ಕೊಡಬೇಕು ಅನ್ನೋದು ಅದನ್ನ ಈ ಕ್ವಾಲಿಟಿ ಇದ್ದವರಿಗೆ ಕೊಡು, ಈ ಕ್ವಾಲಿಟಿ ಇರದೇ ಇದ್ದವರಿಗೆ ಕೊಡಬೇಡ. ಈ 4 ವರ್ಣಗಳ ವ್ಯವಸ್ಥೆಯಲ್ಲಿ ಆಗಿದೆ. ಶೂದ್ರ ಅಂತಂದ್ರೆ ಬ್ರಾಹ್ಮಣ, ಅವರ ಬುದ್ಧಿಯ ಕೆಲಸ ಯಾರಿಗೆ ಹೆಚ್ಚು ಆಸಕ್ತಿಯ ಬೌದ್ಧಿಕ ಕೆಲಸದಲ್ಲಿ ಅಂಥ ಸ್ವಭಾವದ ಜೀವವನ್ನು ಬ್ರಾಹ್ಮಣ ಜೀವ. ರಕ್ಷಣೆ ಎನ್ನುವುದು ಕೆಲವರಿಗೆ ಸಹಜವಾದ ಪ್ರವೃತ್ತಿ. ಅಂಥವನ್ನ ಕ್ಷತತ್ರಾಣ, ರಕ್ಷಿಸುವಂತಹ ಜೀವ ಅವರು ಕ್ಷತ್ರ ಅಂತ. ಕೆಲವರಿಗೆ ರಕ್ಷಣೆ ಸಹಜವಾದ ಪ್ರವೃತ್ತಿ ಆದವ್ರನ್ನ ಅಡ್ಮಿನಿಸ್ಟ್ರೇಟರ್ಸ್, ಅದು ಒಳ್ಳೆ ಅಡ್ಮಿನಿಸ್ಟ್ರೇಟರ್ಸ್ ಅಂತ. ಈ ಬೌದ್ಧಿಕವಾದ ಸಹಜವಾದ ಪ್ರವೃತ್ತಿದವ್ರನ್ನ ಟೀಚಿಂಗ್ ಪ್ರೊಫೆಷನ್ ಆಗಿದ್ರೆ they will be best teachers, but they will never be the best administrators. They can be best administrators, and some people can be best teachers. They can never be best administrators. ಹೀಗೆ ಕೆಲವರಿಗೆ ಅವರವರ ಜೀವದ ಸ್ವಭಾವ ಅದು ಹೇಗೆ ಅವರಿಗೆ ಅವ್ರ ಮಾತು ತಲೆ ಇರುವುದು ನನಗೆ ಆಗಿಲ್ಲ, ಅವ್ರಿಗೆ ಮಾತು ಗರ್ಭ ಇರುವುದು ನನಗೆ ಆಗಿಲ್ಲ, ಇದು ನಮಗೆ ಸಂಬಂಧಪಟ್ಟದಲ್ಲ. ಅದು ಪ್ರಕೃತಿ ಸಂಬಂಧ. ತಲೆ ಒಬ್ಬರಿಗೆ ಇರುತ್ತೆ, ಒಬ್ಬರು ಇರುವುದಿಲ್ಲ. ಅವ್ರಿಗೆ ಮಾತು ಇರುವುದಿಲ್ಲ, ನನಗೆ ಯಾಕಿಲ್ಲ, ಯಾರು ಕರೆದವರನ್ನು. ಆದ್ದರಿಂದ ಯಾರಿಗೆ ಬೌದ್ಧಿಕವಾದ ಶಾರ್ಪ್ನೆಸ್ ಇದೆ, ಅದರ ಚಿಂತನೆಯಲ್ಲಿ ಆಸಕ್ತಿ ಇದೆ, ಅದೊಂದು ವರ್ಗ. ಯಾರಿಗೆ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಇದೆ, ಅದೊಂದು ವರ್ಗ. ಸಮಾಜ ಬೇಕಲ್ಲ ಇಂಟೆಲೆಕ್ಚುವಲ್ ಗೈಡೆನ್ಸ್
ಅಂಡ್ ಪ್ರೊಟೆಕ್ಷನ್ ಅದು ಬೇಕಲ್ಲ, ಫಿಸಿಕಲ್ ಆಗಿ ಅಡ್ಮಿನಿಸ್ಟ್ರೇಷನ್ ಬೇಕು. ಅಲ್ಲ ಬೌದ್ಧಿಕ ಬಲ, ದೈಹಿಕ ಬಲ. ದೈಹಿಕ ಬಲ ಇದ್ದವನನ್ನ ಅಡ್ಮಿನಿಸ್ಟ್ರೇಟಿವ್ ಕ್ಷತ್ರ. ಬೌದ್ಧಿಕ ಬಲ ಅಂದ್ರೆ ದೈಹಿಕ ಬಲ ಅಂದ್ರೆ ಬರೇ ದೈಹಿಕ ಬಲ ಅಲ್ಲ, ಅವರಿಗೂ ಬುದ್ಧಿ ಇದೆ. ಯಾರು ಬುದ್ಧಿ ಇಲ್ಲದೆ ಬರೇ ದೇಹ ಬಲ ಇರುವ ಕ್ಷತ್ರಿಯ ಅಲ್ಲ, ಬುದ್ಧಿ ಇದೆ. ಈ ದೇಹ ಬಲ ಇಲ್ಲದೆ ಬರೇ ಬುದ್ಧಿ ಬಲ ಇರುವ ಬ್ರಾಹ್ಮಣ ಅಲ್ಲ. ಅವನಲ್ಲಿ ಬುದ್ಧಿ ಬಲ ದೇಹ ಬಲಕ್ಕಿಂತ ಹೆಚ್ಚು ಅಷ್ಟೇ. ಇವನಲ್ಲಿ ಬುದ್ಧಿ ಬಲಕ್ಕಿಂತ ದೇಹ ಬಲ ಹೆಚ್ಚು ಇದೆ. ಅವನಲ್ಲಿ ಬುದ್ಧಿಬಲ ಇದೆ, ಇವನಲ್ಲಿ ದೇಹ ಬಲ ಇದೆ. ಹಾಗೆಯೇ ಈ ದೇಹಬಲ ಬುದ್ಧಿಬಲಕ್ಕಿಂತಲೂ ಸಂಚಾರ ಅಲೆಮಾರಿ ಊರಿಂದ ಊರಿಗೆ ಅಲೆದು ಏನಾದ್ರು ಇಂಡಸ್ಟ್ರಿ, ಅಗ್ರಿಕಲ್ಚರ್, ಕೃಷಿ, ಪ್ರೊಡಕ್ಷನ್ ಅದು ಬೇಕಲ್ಲ. ಪ್ರೊಟೆಕ್ಷನ್ ಜೊತೆಗೆ ಪ್ರೊಡಕ್ಷನ್ ಬೇಕಲ್ಲ ಸಮಾಜದಲ್ಲಿ. ಪ್ರೊಡಕ್ಷನ್ ಮಾಡತಕ್ಕಂತಹದ್ದೇ ಯಾರಿಗೆ ಸಹಜ ಸ್ವಭಾವವೋ ಅದು ಜೀವ ಸ್ವಭಾವ, ವೈಶ್ಯ ಸ್ವಭಾವ. ಅಂದ್ರೆ ಅವನಿಗೆ ದೇಹಬಲ ಇಲ್ವಾ, ಅವನಿಗೆ ಬುದ್ಧಿಬಲ ಇಲ್ವಾ, ಅದು ಇದೆ. ಇದು ಜಾಸ್ತಿ ಅಷ್ಟೇ. ಎಲ್ಲವೂ ಎಲ್ಲರಲ್ಲೂ ಇದೆ. ಒಂದೊಂದು ಪರ್ಸೆಂಟೇಜ್ ಜಾಸ್ತಿ ಆದಾಗ ಆ ಕ್ವಾಲಿಟಿ ಅಂತ ನೋಡಿ. ಒಬ್ಬನಿಗೆ ಅವನು ಸ್ವತಂತ್ರವಾದ ಬೌದ್ಧಿಕ ಕೆಲಸವನ್ನು ಮಾಡ್ಲಾರ, ಸ್ವತಂತ್ರವಾಗಿ ಪ್ರೊಟೆಕ್ಷನ್ ಅಡ್ಮಿನಿಸ್ಟ್ರೇಷನ್ ಮಾಡ್ಲಾರ, ಸ್ವತಂತ್ರವಾಗಿ ಕೃಷಿ ಮಾಡ್ಲಾರ, ಪ್ರೊಡಕ್ಷನ್ ಮಾಡ್ಲಾರ. ಆದ್ರೆ ನೀವು ಏನ್ ಹೇಳಿದ್ರೆ ಚೊಕ್ಕಾಗಿ ಮಾಡಬಲ್ಲ. ದಟ್ ಈಸ್ ಸರ್ವಿಸ್. ಈಸ್ ಕಾಲ್ಡ್ ಶೂದ್ರ. ದಟ್ ಈಸ್ ಮಿನಿಮಮ್ ಕ್ವಾಲಿಟಿ ಆಫ್ ಹ್ಯೂಮನ್ ಬೀಯಿಂಗ್. ಯಾರು ಶೂದ್ರ ಅಲ್ಲೂ ಅವ್ನು ಮನುಷ್ಯನೇ ಅಲ್ಲ. So if you want to be a Brahmin or Kshatriya or Vaishya, first you become Shudra. If it is proved that you are a Shudra, you can be afterwards. You can become Vaishya, Kshatriya or Brahmana. Shudra ಅಂದ್ರೆ ಮನುಷ್ಯ ಅಂತ. ಮನುಷ್ಯತ್ವದ ಮಿನಿಮಮ್ ಸೇವಾಧರ್ಮ, ಸರ್ವಿಸ್. ಅದನ್ನು ಮಾಡುವುದು ಸ್ವತಂತ್ರವಾಗಿ ಮಾಡ ಅಂಥವ್ರು ನೀವು ಇಷ್ಟೇ. ಅದಾದ್ರೆ ಈ ಕ್ವಾಲಿಟಿಯನ್ನ ಬೆಳೆಸಿಕೊಂಡಾಗ ವೇದಾಧ್ಯಯನಕ್ಕೆ ಬೇಕಾದಂತಹ ಬೌದ್ಧಿಕ ಕ್ವಾಲಿಟಿ ಇದ್ದವರಿಗೆ ವೇದಾಧ್ಯಯನ ಕೊಡು. ಇವರಿಗೆ ಶೂದ್ರನೇ ಬುದ್ಧಿ ಇಲ್ಲ ಅಂತ ಅರ್ಥ ಅಲ್ಲ, ದೇಹಬಲ ಇಲ್ಲ ಅಂತ ಅರ್ಥ ಅಲ್ಲ, ಪ್ರೊಡಕ್ಷನ್ ಮಾಡುವುದಿಲ್ಲ ಅಂತ ಅರ್ಥ ಅಲ್ಲ. ಅದು ಎಲ್ಲ ಆಗಲೇ ಸರ್ವಿಸ್ ಒತ್ತು ಜಾಸ್ತಿ, ಪರ್ಸೆಂಟೇಜ್ ಜಾಸ್ತಿ. ಈ ಕ್ವಾಲಿಟಿ ಬ್ರಾಹ್ಮಣನಲ್ಲಿ ಸೇವೆ ಮಾಡ್ಲಿಕ್ಕಿಲ್ವಾ, ಸೇವಾಧರ್ಮ ಇಲ್ವಾ, ಬ್ರಾಹ್ಮಣರು ಸೇವೆ ಮಾಡ್ತಾರೆ. ಆಮೇಲೆ ಅವರು ಮನೆಯಲ್ಲಿ ತೋಟದಲ್ಲಿ ಕೃಷಿ ಮಾಡಬಹುದು, ಅವರು ಮನೆ ಯಜಮಾನಿಕೆ ಮಾಡ್ತಾರೆ. ಎಲ್ಲ ಕ್ವಾಲಿಟಿ ಎಲ್ಲರಲ್ಲಿಯೂ ಇದೆ. ಪ್ರತಿಯೊಬ್ಬರಲ್ಲಿಯೂ ಪ್ರತಿಯೊಬ್ಬರೂ ಕೂಡ 100% ಬ್ರಾಹ್ಮಣ ಕೊಟ್ಟಿಲ್ಲ. ಒಬ್ಬ ಬ್ರಾಹ್ಮಣ ಅಂದ್ರೆ ಅವರಲ್ಲಿ 50% ಬ್ರಾಹ್ಮಣಿ ಕ್ವಾಲಿಟಿ ಇದೆ. ಮತ್ತೆ ಒಂದು 15% ಕ್ಷತ್ರಿಯ, 15% ವೈಶ್ಯ, ಮತ್ತೆ ಒಂದು 10% ಶೂದ್ರನಾಗಿರ್ತಾರೆ. ಹಾಗೆ ಕ್ಷತ್ರಿಯ ಆದ್ರೆ ಅವನು 50% ಕ್ಷತ್ರಿಯ, ಅವನು ರೂಲಿಂಗ್ ಕೆಪಾಸಿಟಿ, ಅಡ್ಮಿನಿಸ್ಟ್ರೇಟಿವ್, ಪ್ರೊಟೆಕ್ಷನ್. ಉಳಿದದ್ದು ಬ್ರಾಹ್ಮಣಿ ಕ್ವಾಲಿಟಿ, ವೈಶ್ಯ ಕ್ವಾಲಿಟಿ ಮತ್ತು ಶೂದ್ರ ಕ್ವಾಲಿಟಿ ಉಳಿದೋದು 10% ಇರುತ್ತೆ. ವೈಶ್ಯನಲ್ಲಿ ಪ್ರೊಡಕ್ಷನ್ 50% ಇರುತ್ತೆ. ಈ ಕ್ವಾಲಿಟಿ ಬ್ರಾಹ್ಮಣಿ ಕ್ವಾಲಿಟಿ ಮತ್ತು ಕ್ಷತ್ರಿಯ ಕ್ವಾಲಿಟಿ, ಶುದ್ಧ ಕ್ವಾಲಿಟಿ ಮತ್ತೆ 15% ಇರುತ್ತೆ. ಹಾಗೆ ಶೂದ್ರದಲ್ಲಿ 50% ಸರ್ವಿಸ್ ಅನ್ನುವ ಕ್ವಾಲಿಟಿ ಆಗಿರುತ್ತೆ. ಅವನಿಗೂ ಬ್ರಾಹ್ಮಣ ಬುದ್ಧಿ ಇದೆ, ಅವನಿಗೂ ಕೂಡ ಪ್ರೊಡಕ್ಷನ್ ಮಾಡೋ ಶಕ್ತಿ ಇದೆ, ಅವನು ಪ್ರೊಟೆಕ್ಷನ್ ಅದು ಇದೆ. ಅದು ಉಳಿದ 3 ಒಟ್ಟಿಗೆ ಸೇರಿ 50% ಆದ್ರೆ ಇದು ಒಂದೇ 50%. ಇಷ್ಟೇ. ಅದರಿಂದ ಪ್ರತಿಯೊಬ್ಬರೂ ಕೂಡ ನಾನು ಬ್ರಾಹ್ಮಣ ಅನ್ನೋನು ಅವನು ಸರ್ಟನ್ ಪರ್ಸೆಂಟ್ ಕ್ಷತ್ರಿಯನಾಗಿರ್ತಾನೆ, ಸರ್ಟನ್ ಪರ್ಸೆಂಟ್ ವೈಶ್ಯನಾಗಿರ್ತಾನೆ, ಸರ್ಟನ್ ಪರ್ಸೆಂಟ್ ಶೂದ್ರನಾಗಿರ್ತಾನೆ. ಯಾರು ಶೂದ್ರನಲ್ಲದ ಬ್ರಾಹ್ಮಣ ಅಂತ ಒಬ್ಬ ಇಲ್ಲ. ಹಾಗೆ ಶೂದ್ರನಲ್ಲದ ಕ್ಷತ್ರಿಯ ಒಬ್ಬ ಇಲ್ಲ, ಶೂದ್ರನಲ್ಲದ ವೈಶ್ಯ ಒಬ್ಬ ಇಲ್ಲ. ಹಾಗೆಯೇ ಬ್ರಾಹ್ಮಣನಲ್ಲದ ಶೂದ್ರ ಒಬ್ಬ ಇಲ್ಲ. ನೆನಪಿಟ್ಟುಕೊಳ್ಳಿಲ್ಲ. ಶೂದ್ರನಲ್ಲದ ಬ್ರಾಹ್ಮಣನಿಲ್ಲ, ಬ್ರಾಹ್ಮಣನಲ್ಲದ ಶೂದ್ರನಿಲ್ಲ. ಒಂದು ಸ್ವಲ್ಪ ಪರ್ಸೆಂಟ್ ಆದ್ರೂ ಬ್ರಾಹ್ಮಣಿ ಕ್ವಾಲಿಟಿ ಅಂದ್ರೆ ಬುದ್ಧಿ. ನೀವು ಆ ಕ್ವಾಲಿಟಿ ಹೇಳುದು ಜ್ಞಾನ, ಇಂಟೆಲೆಕ್ಚುವಲ್ ಗೈಡೆನ್ಸ್, ಪ್ರೊಟೆಕ್ಷನ್, ಪ್ರೊಡಕ್ಷನ್, ಸರ್ವಿಸ್ ಅಲ್ವಾ? ಇದು 4 ಬೇಕು ಸಮಾಜಕ್ಕೆ. ಎಲ್ಲರಿಗೂ ಎಲ್ಲವೂ ಇದೆ. ಬುದ್ಧಿಯೇ ಇಲ್ಲದ ಸರ್ವಿಸ್ ಅಂದ್ರೆ ಸರ್ವಿಸೇ ಇಲ್ಲ. ಅದು ಅವರಿಗೂ ಬುದ್ಧಿ ಇದೆ, ತಿಳಿದು ಮಾಡಬೇಕು. ಅವರು ಕೂಡ ಸರ್ವಿಸು, ಎಲ್ಲಿ ಹೇಗೆ ಸರ್ವಿಸ್ ಮಾಡಬೇಕು, ಯಾರಾದ್ರೂ ಯಾಕೆ ನಡ್ಕೋಬೇಕು, ಇದೆಲ್ಲ ಬುದ್ಧಿ ಅವರಲ್ಲೇ ಇದೆ. ಅದರಿಂದ ಇಂಟೆಲೆಕ್ಚುವಲ್ ಗೈಡೆನ್ಸ್ ಯಾರಲ್ಲಿ ಇದು ಹೆಚ್ಚು ಪ್ರಮಾಣವನ್ನು ಬ್ರಾಹ್ಮಣ. ಎಲ್ಲವೂ ಆಗಿರ್ತಾರೆ. ಯಾರಲ್ಲಿ ಯಾವುದು ಹೆಚ್ಚು ಅದು ಅವನ ವರ್ಣ. ಅದಕ್ಕೋಸ್ಕರ ವೇದಾಧ್ಯಯನಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಟಿ ಯಾರಲ್ಲಿದೆ ಅವನಲ್ಲಿ ಇಲ್ಲದೆ ಇದ್ದವನ್ನ ಕೊಡಬೇಡಿ ಅಂತ ಹೇಳಿದ್ರು ಅಷ್ಟೇ. ಅವರು ಟೆಸ್ಟ್ ಮಾಡಿ ಅವನ ಶಮನವಾದ ಸಂಪತ್ತಿ, ಜ್ಞಾನ, ಸತ್ಯ, ದಯ, ತಿತಿಕ್ಷಾ, ಅನಸೂಯ, ಯಜ್ಞ, ದಾನ, ತಪಸ್ಸು, ಶ್ರುತ ಇದೆಲ್ಲ ಯಾರಲ್ಲಿದೆ ಅದನ್ನ ನೋಡಿ ಅಂಥವರಿಗೆ ವೇದಾಧ್ಯಯನ ಮಾಡಿದ್ರೆ ಅವನು ಹೆಚ್ಚು ಬೇಗ ಗ್ರಹಣ ಮಾಡ್ತಾನೆ ಮತ್ತು ಹೆಚ್ಚು ಸಾರ್ಥಕವಾದಂತೆ ಅಧ್ಯಯನ. ಹಾಗೆ ಇಲ್ಲದೆ ಇದ್ದವನು ಬ್ರಾಹ್ಮಣರ ವರ್ಣ ಇಲ್ಲ ಅವನಲ್ಲಿ ಮತ್ತು ಬ್ರಾಹ್ಮಣರ ವಂಶದಲ್ಲಿ ಹುಟ್ಟಿ ಬಿಟ್ಟಿದ್ದಾನೆ, ಅವ್ರಿಗೆ ವೇದಾಧ್ಯಯನ ಮಾಡಿಸ್ಬೇಡ. ಇದು ಬಹಳ ಮುಖ್ಯದು. ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ ಹುಡುಗ, ಅವನಲ್ಲಿ ಯಾವುದೇ ರೀತಿಯ ಈ ಬೌದ್ಧಿಕವಾದ ಕ್ವಾಲಿಟಿ ಇಲ್ಲದಿದ್ರೆ ಅವನ ಬ್ರಹ್ಮ ಬಂದು ಅವನಿಗೆ ವೇದಾಧ್ಯಯನದ ಅಧಿಕಾರ ಇಲ್ಲ ಅಂತ ಹೇಳುದು. ಹಾಗಾದ್ರೆ ಪ್ರಾಚೀನರು ಏನೂ ಡಿಸ್ಕ್ರಿಮಿನೇಟ್ ಮಾಡಲಿಲ್ಲ, ಹೆಣ್ಣಿಗೆ ಡಿಸ್ಕ್ರಿಮಿನೇಟ್ ಮಾಡಲಿಲ್ಲ, ಬ್ರಾಹ್ಮಣರನ್ನು ಎತ್ತಿ ಕಟ್ಟಲಿಲ್ಲ, ಏನೂ ಇಲ್ಲ. ಆ ಅರ್ಹತೆ, ಬೌದ್ಧಿಕ ಅರ್ಹತೆ ಇದ್ದವನಿಗೆ ವಿದ್ಯೆ ಕೊಡು, ಅರ್ಹತೆ ಇದ್ದದನ್ನು ಕೊಡಬೇಡ. ಹೆಣ್ಣಾಗ್ಲಿ ಗಂಡಾಗ್ಲಿ, ಬ್ರಾಹ್ಮಣನೇ ಆದ್ರೂ ಅವನಿಗೆ ವೇದಾಧಿಕಾರ ಇಲ್ಲ ಅಂತ ಹೇಳುದು. ಅವನಲ್ಲಿ ಬ್ರಾಹ್ಮಣಿ ಕ್ವಾಲಿಟಿ ಇಂದ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನಿಗೆ ವೇದಾಧಿಕಾರ ಇಲ್ಲ ಅಂತ ಹೇಳಿ ವೇದ ಓದಿಸ್ಬೇಡ. ಅವರಿಗೆ ತ್ರಯೀನ ಶ್ರುತಿ ಗೋಚರ, ಅವರು ಕಿವಿ ಹಾಕಬೇಡ ವೇದವನ್ನು.
ಕಿವಿಗಾಗೋದು ವೇದ ಕಲಿಸುವುದು ಇಷ್ಟೇ ಅರ್ಥ. ಅವ್ರ ಕಿವಿ ವೇದ ಹಾಕಿ ಏನು ಉಪಯೋಗಿಲ್ಲ, ಅದೇನು ಹತ್ತೋದಿಲ್ರಿ ಅಂತಾನೆ, ಹತ್ತಿ ಇಟ್ಕೊಳ್ತಾನೆ ಕಿವಿಗೆ. ಅದು ಹತ್ತೋದಿಲ್ರಿ ಅಂತ ಹತ್ತಿ ಇಟ್ಕೊಳ್ಳೋನಿಗೆ ಬ್ರಾಹ್ಮಣ, ಅವ್ರ ಅಪ್ಪ ಬ್ರಾಹ್ಮಣ, ಅವ್ರ ಅಜ್ಜ ಬ್ರಾಹ್ಮಣ, ಇವ್ರು ಹತ್ತೋದಿಲ್ಲ, ಹತ್ತಿ ಮಾತ್ರ ಕಿವಿಯೊಳಗೆ ಹತ್ತುತ್ತೆ, ವೇದ ಹತ್ತೋದಿಲ್ಲ. ಯಾಕೆ ಹೇಳ್ಬೇಕಂತ ಅವನಿಗೆ? ಅವ್ರ ಎಂಥ ಬ್ರಾಹ್ಮಣ ಅವನು? ಇತಿ ಭಾರತ. ಇದನ್ನ ಯೋಚನೆ ಮಾಡಿ ವೇದವ್ಯಾಸರು ಕಂಡಿತಂತೆ, ಅಯ್ಯೋ ಇಷ್ಟು ಮಂದಿ ವೇದದಿಂದ ವಂಚಿತರಾಗಿ ಬಿಡ್ತಾರೆ ಜನ. ಕೆಲವೇ ಜನ ಇಂಟೆಲೆಕ್ಚುವಲ್ಸ್ ಇರ್ತಾರೆ, ಬುದ್ಧಿಜೀವಿಗಳು, ಇಡೀ ಬದುಕಿನಲ್ಲಿ ಬೌದ್ಧಿಕ ಕ್ರಿಯೆಯಲ್ಲೇ ತೊಡಗಿಸಿಕೊಳ್ಳೋರು. ಎಲ್ಲರಿಗೂ ಸಾಧ್ಯ ಇಲ್ಲ. ಮತ್ತು ಎಲ್ಲರೂ ಬುದ್ಧಿಜೀವಿಗಳಾದ್ರೆ ಸಮಾಜ ನಡೆಯೋದೇ ಸಾಧ್ಯ ಇಲ್ಲ. ಪ್ರೊಟೆಕ್ಷನ್ ಬೇಕು, ಪ್ರೊಡಕ್ಷನ್ ಬೇಕು, ಸರ್ವಿಸ್ ಬೇಕು. ಇದು ಇಲ್ಲದೆ ಪ್ರಪಂಚ ನಡೆಯೋದು ಸಾಧ್ಯ ಇಲ್ಲ. ಅವರಿಗೆಲ್ಲ ಅಧ್ಯಾತ್ಮದ ದಾರಿಯಲ್ಲಿ ಹೋಗ್ಲಿಕ್ಕೆ ಇಲ್ಲ ಅಂತ ಆಗುತ್ತಲ್ಲ ಅಂತ ಕಂಡ್ರಂತೆ ವೇದವ್ಯಾಸ. ಯೋಚನೆ ಮಾಡಿ, ಕರ್ಮ ಶ್ರೇಯಸ್ಸಿ ಮೂಢಾನಾಂ, ಯಾವ ಕರ್ಮ ಶ್ರೇಯಸ್ಸು ಯಾವುದಲ್ಲ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಗೊತ್ತಿಲ್ಲದೆ ತೊಳ್ಳಾಡ್ತಾ ಇರ್ತಕ್ಕ ಜನರಿಗೆ ಶ್ರೇಯ ಏವಂ ಭವೇದಿಹ, ಹೀಗೆ ಮಾಡಿದ್ರೆ ಶ್ರೇಯಸ್ಸಾಗುತ್ತೆ, ಅವ್ರಿಗೊಂದು ಶ್ರೇಯಸ್ಸಿನ ದಾರಿ ಕೊಡಬೇಕು. ವೇದ ಓದ್ರಿಂದ ಹೇಳಿದ್ರೆ ವೇದ ಅರ್ಥ ಆಗೋದಿಲ್ಲ. ನಿಮಗೆ ಇದು ತಮಾಷೆಯ ಮಾತಲ್ಲ. ನಾನು ಹೇಳಿದೆ, ವೇದ ಇವತ್ತು ಸಂಸ್ಕೃತವನ್ನ ಚೆನ್ನಾಗಿ ಓದಿದ ನಾವು ಒಳ್ಳೆಯ ವಿದ್ವಾಂಸರು ತಿಳ್ಕೊಂಡ ಅನೇಕ ಜನ ಪಂಡಿತರಿಗೆ ವೇದದ ಸಂಸ್ಕೃತ ಅರ್ಥ ಆಗೋದಿಲ್ಲ. ಇದನ್ನೆಲ್ಲ ತಾವು ಗಮನಿಸ್ಬೇಕು. ವೇದವನ್ನ ತಿಳ್ಕೊಳ್ಳುವುದು ಅಂದ್ರೆ ಸುಲಭ ಅಲ್ಲ. ಅದರ ಅಧ್ಯಾತ್ಮದ ರಹಸ್ಯ ಬಿಡ್ರಿ, ಅದರ ಭಾಷೆ ಅರ್ಥ ಆಗುವುದಿಲ್ಲ. ವೇದದ ಸಂಸ್ಕೃತ ಇವತ್ತು ನಾವು ಮಕ್ಕಳಿಗೆ ಕಲಿಸುವ, ಇವತ್ತು ಜನರು ಕಲಿಯುವ ಸಂಸ್ಕೃತ ಅಲ್ಲ. ಅದು ಅದಕ್ಕಿಂತ ತೀರ ಭಿನ್ನವಾದ ಸಂಸ್ಕೃತ. ಬೇಕಾದ್ರೆ ಅಸಂಸ್ಕೃತ ಭಾಷೆ ಅಂತ ಕರೀರಿ, ಅದು ಸಂಸ್ಕೃತ ಅಲ್ಲ, ಈ ಸಂಸ್ಕೃತ ಅಲ್ಲ. ಹಾಗಾಗಿ ಆ ವೇದದ ಭಾಷೆಯೇ ಅರ್ಥ ಆಗುವುದಿಲ್ಲ. ಅದರಲ್ಲಿರೋ ತಿರುಳು ರಹಸ್ಯ, ಅಂತರಂಗದ ಅರ್ಥ, ಒಳಬಗೆಯ ಅರ್ಥ ಅದು ಬೇರೆ. ಮೇಲು ನೋಟದ ಅರ್ಥ ತಿಳಿಬೇಕಾಗಿದ್ರೇನೆ ಒಂದು ಜನ್ಮ ಸಾಕಾಗುವುದಿಲ್ಲ. ಆ ಥರದ ಒಂದು ಅದಕ್ಕೋಸ್ಕರ ಅದನ್ನು ಸುಮ್ಮನೆ ಒಂದು ಫ್ಯಾನ್ಸಿಗೋಸ್ಕರ ವೇದ ಓದಬೇಡಿ. ನೀವು ಇಡೀ ಬದುಕನ್ನ ವೇದಾಧ್ಯಯನಕ್ಕೆ ಮುಡುಪಾಗಿರ್ತೀವೋ ಅದು ಕೈ ಹಾಕಿ, ಇಲ್ಲ ಅದು ಬಿಟ್ಟುಬಿಡಿ. ವ್ಯರ್ಥವಾದ ಸುಮ್ಮನೆ ಏನೋ ನಾವು ವೇದಾಧ್ಯಯನ ಆಗ್ಬೇಕು, ವೇದ ಮಂಗಳ ಆಗ್ಬೇಕು. ವೇದ ಮಂಗಳ ಆಗಿ ಉಪಯೋಗ ಇಲ್ಲ. ವೇದ ಅನ್ನುವುದೇ ಮಂಗಳ. ವೇದ ಮಂಗಳ ಮಾಡಿ ಬಿಡುವುದಲ್ಲ. ವೇದ ಮಂಗಳ ಆಗುವುದು ವೇದ ಬಿಡುವುದು ಅಂತ ಅರ್ಥ. ವೇದವನ್ನು ಹಿಡಿಯುವುದು ಮಂಗಳ, ವೇದವನ್ನು ಬಿಡುವುದಲ್ಲ. ವೇದವನ್ನು ಮುಗಿಸೋದು ಮಂಗಳ ಅಲ್ಲ, ವೇದವನ್ನು ಮುಗಿಸದೆ ಜೀವಮಾನದಲ್ಲಿ ನೆನಪಿಸಿಕೊಳ್ಳುವುದು ಮಂಗಳ. ಹಾಗೆ ಆದ್ದರಿಂದ ಸ್ತ್ರೀಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಸಿದ್ಧಿ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ವೇದಿಹ ಇತಿ ಭಾರತವಾಖ್ಯಾನಂ ಕೃಪಯಾ ಮುನಿನಾಥಕಂ. ಅದಕ್ಕೋಸ್ಕರ ಎಲ್ಲರಿಗೂ ಮುಟ್ಟಬೇಕು ಈ ಅಧ್ಯಾತ್ಮ. ವೇದದಲ್ಲಿ ಹೇಳಿರತಕ್ಕಂಥ ಅಧ್ಯಾತ್ಮ ಮನುಷ್ಯ ಮಾತ್ರಕ್ಕೆ ಮುಟ್ಟಬೇಕು. ಸ್ತ್ರೀಯರು ಓದಬೇಕು, ಶೂದ್ರರು, ವೈಶ್ಯರು, ಕ್ಷತ್ರಿಯರು, ಪುರುಷೋತ್ತಿದ್ದವರು, ಪುರುಷೋತ್ತಿಲ್ಲದೇ ಇದ್ದವರು ಎಲ್ಲರೂ ಓದಬೇಕು ಅಂತ ಭಾರತವನ್ನು. ಇದು ಭಾರತವಾಖ್ಯಾನಂ. ಇದು ವೇದದ ರಹಸ್ಯ ಅನ್ನೋದು ಎಲ್ಲ ಮನುಷ್ಯ ಮಾತ್ರಕ್ಕೆ ಮುಟ್ಟಬೇಕು ಅಂತ ಭಾರತವನ್ನು ರಚನೆ ಮಾಡಿದ್ರು ಅಂತ ಹೇಳಿದ್ರೆ, ಭಾರತವನ್ನು ಹೆಣ್ಮಕ್ಳು ಓದಬಾರ್ದು ಮಾಡಿದ್ರು ನಮ್ಮ ಪಂಡಿತರು. ಅದರಲ್ಲಿ ವಿಷ್ಣು ಸಹಸ್ರ ಓದಬಾರ್ದು, ಭಗವದ್ಗೀತೆ ಓದಬಾರ್ದು. ಇವೆಲ್ಲ ಸ್ತ್ರೀ ಶೂದ್ರ ಹೃದಯ ಇವೆಲ್ಲ ಸ್ತ್ರೀ. ಉಳಿದವರಿಗೆ ಬ್ರಾಹ್ಮಣರಿಗೆ ಭಾರತ ಯಾಕೆ ಗೊತ್ತೋ, ವೇದದ ಅರ್ಥ ಆಗಲಿಕ್ಕೋಸ್ಕರ ವೇದಾರ್ಥ ನಿರ್ಣಾಯಕವಾಗಿ ಭಾರತ, ವೇದಾರ್ಥ ಪೋಷಕವಾಗಿ. ಮತ್ತು ಉಳಿದವರಿಗೆ ಭಾರತವೇ ವೇದ. ಅವರು ಓದಬಾರ್ದು ಅಂದ್ರೆ ಎಲ್ಲಿ ಅರ್ಥ? ಅವರಿಗೆ ಈ ವೇದಾಧ್ಯಯನ ಯಾರಿಗಿಲ್ಲ ಅವರಿಗೆ ವೇದಾಧ್ಯಯನದ ಪೂರ್ತಿ ಫಲ ಸಿಗಬೇಕು ಅಂತ ಭಾರತವನ್ನು ರಚನೆ ಮಾಡಿಕೊಡ್ತಾ ಇರ್ತಾರೆ ದಾಸರು. ಅದನ್ನ ಪ್ರತಿಯೊಬ್ಬ ಮನುಷ್ಯ ಮಾತ್ರದವರು ಭಾರತವನ್ನು ಓದ್ರಿ, ಭಗವದ್ಗೀತೆಯನ್ನು ಓದ್ರಿ, ವಿಷ್ಣು ಸಹಸ್ರವನ್ನು ಪಾಲನೆ ಮಾಡಿರ್ತಾರೆ. ಕೇಳಿ ವಿಷ್ಣು ಸಹಸ್ರ ಹೆಣ್ಮಕ್ಳು ಮಾಡೋದು ನಾಯಿ ಜನ್ಮ ಬರುತ್ತಂತೆ. ಇಂಥ ಪಂಡಿತನ್ನು ಕಟ್ಬಿಟ್ಟು ಏನ್ ಮಾಡ್ಬೇಕು? ಅಲ್ಲ, ಹೀಗೆ ಹೇಳೋರಿಗೆ ಯಾವ ಜನ್ಮ ಬರಬೇಕು? ಏನು ತಲೆಬುಡ ಪರಿಜ್ಞಾನ ಇಲ್ಲದೆ ಧರ್ಮದ ಬಗ್ಗೆ ಪ್ರೀತಿ ಮಾಡ್ತಾರಲ್ಲ, ನೋವು ಸಂಕಟ ಆಗುತ್ತೆ ನನಗೆ. ನಾನು ಬೈಯೋದಲ್ಲ, ಇದು ಸಂಕಟ, ನೋವು ಅರ್ಥ ಮಾಡಿ. ನನಗೆ ಯಾರಿಗೂ ಕೋಪ ಇಲ್ಲ, ತುಂಬಾ ನೋವಾಗುತ್ತೆ ಧರ್ಮವನ್ನು ಹೀಗೆ ಮಿಸ್ಇಂಟರ್ಪ್ರೆಟ್ ಮಾಡಿದಾಗ. ಹೆಣ್ಮಕ್ಳು ಭಗವದ್ಗೀತೆ ಓದಬಾರ್ದು, ಹೆಣ್ಮಕ್ಳು ವಿಷ್ಣು ಸಹಸ್ರ ಓದಬಾರ್ದು ಅಂತೆಲ್ಲ ಅಂದಾಗ ತುಂಬಾ ನೋವಾಗುತ್ತೆ ಮನಸ್ಸು. ಯಾಕಂದ್ರೆ ಹೆಣ್ಮಕ್ಳಿಗೋಸ್ಕರ ರಚನೆ ಆದಂಥವ್ರು. ಹೆಣ್ಮಕ್ಳಿಗೋಸ್ಕರ ಗಂಡಸರಿಗೆ ಎಲ್ಲ ಅಂತಲ್ಲ, ಗಂಡಸರಿಗೆ ವೇದಾರ್ಥ ಪರಿವಿತ್ತಯೇ. ಆಚಾರ್ಯ ಹೇಳ್ತಾರೆ, ಗಂಡಸರಿಗೆ ವೇದಾರ್ಥ ಜ್ಞಾನಕ್ಕೋಸ್ಕರ ಭಾರತ, ಹೆಣ್ಮಕ್ಳಿಗೆ ಅದೇ ಭಾರತಪ್ಪ ಅಂತ ಹೇಳ್ತಾರೆ. ಸಯೇವ ವೇದ, ಉಳಿದವರೇ ವೇದ. ನಮಗೆ ನೀವು ವೇದ ಓದುವರಾಗಿದ್ರೆ ನಿಮಗೆ ಅದು ವೇದಾರ್ಥ ಪರಿವಿತ್ತೆ, ವೇದದ ಅರ್ಥ ಜ್ಞಾನಕ್ಕೋಸ್ಕರ. ಉಳಿದವರಿಗೆ ಅದೇ ಸಯೇವ ವೇದ ಅನ್ಯೇಷಾಂ, ಉಳಿದವರಿಗೆ ಅದೇ ವೇದ. ನಿಮಗೆ ಭಗವಂತ ಕೊಟ್ಟ ವೇದ. ಆದರೆ ಗಂಡಸರಿಗಿಂತ ಭಾಗ್ಯಶಾಲಿಗಳವರು. ಯಾಕೆಂದ್ರೆ ಮಹಾಭಾರತ ಎಂಥವು, ವೇದಾದತ್ಯುತ್ತಮ ಚಕ್ರೆ, ಅದು ವೇದಕ್ಕೂ ವೇದಾದ ಗ್ರಂಥ. ಯಾಕೆ? ವೇದದಲ್ಲಿಯೂ ಇಲ್ಲದ ಕೇವಲ ಈಶ್ವರದಂತೆ ಅರ್ಥ ಭಗವಂತನಿಗೆ ಮಾತ್ರ ತಿಳಿದಿರುವಂತಹ ಅನೇಕ ರಹಸ್ಯಗಳು ಭಾರತದಲ್ಲಿವೆ. ಸ್ವತಃ ಬ್ರಹ್ಮದೇವರಿಗೂ ಗೊತ್ತಿಲ್ಲದ ಭಗವಂತನಿಗೆ ಮಾತ್ರ ಗೊತ್ತಿರುವ ಸಂಗತಿಗಳು
ಬ್ರಹ್ಮಾಪಿ ತನ್ನ ಜಾನಾತಿ ಭಾರತದಲ್ಲಿದೆ ಅಂತಹ ಅಮೂಲ್ಯ ಗ್ರಂಥವನ್ನು ಮನುಷ್ಯ ಮಾತ್ರಕ್ಕೆ ಕೊಟ್ಟಿದೆ. ಎಲ್ಲರೂ ಓದ್ರಿ, ಎಲ್ಲರೂ ಓದಿ ಅಧ್ಯಾತ್ಮ ತಿಳ್ಕೊಳ್ರಿ. ನೀವು ಇದನ್ನ ಮಡಿವಂತಿಕೆಯ ಸೊತ್ತಾಗಿ ಮಾಡಬೇಡ್ರಿ. ವೇದ ಸ್ವಲ್ಪ ಮಡಿವಂತಿಕೆಯ ಸೊತ್ತು, ಅದಕ್ಕೆ ಬಹಳ ಕ್ಲೇಶ, ಕಷ್ಟ ಸಾಧ್ಯ, ಕಠಿಣವಾದ ಸಾಧನೆ, ಕಠಿಣವಾದ ವ್ರತ, ಅನುಷ್ಠಾನ, ಬ್ಯಾಕ್ಗ್ರೌಂಡ್ ಎಲ್ಲ ಬೇಕು. ಇದು ನಿಮಗೆ ಏನು ಇಲ್ಲದೆಯೂ ನೀವು ಭಗವಂತನಿಗೆ ಸುಲಭ ಸಾಧನ ಆಗಲಿ ಅಂತ ಕೊಟ್ಟೆ.